ಹೌದಣ್ಣ. ಯೋಚಿಸಬೇಡಿ ನೀವು ಹೀಗಾಗುವುದಕ್ಕೆ, ಗೋಚರ ಗೈದ ನಿಂದ್ರಾರಿ ಮಾಯದಿಗಿಂದಿ ಆಜನುರಿಯಿಂದ ಸೀತೆಯಂದವ ಕೈದಾಗ ಮಾಯವೋ ನಿಜವೋ ಎಂದು ತಿಳಿಯುವುದೆಂದು ನ್ಯಾಯವು ಕುರಿತುದೆಂದು ಕಾಯುವ ಧರ್ಮನಂದಿನ ನಡೆದರೆ ಬೇಯುವ ನೋಯುವ ಸಾಯುವ ಭಯವಿಲ್ಲ. ಯೋಚಿಸಬೇಡಿ ನೀವು. ರಾಮನೆಷ್ಟು ಕ್ರೂರಿ, ಮೃದು ಹೃದಯಿ ಅಂತ ರಾಮನ ಕುರಿತಾಗಿ ಆಡಿದ್ದೇವೆ, ಅವನು ಹೀಗೆ ವರ್ತಿಸಬಹುದೇ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿರಬಹುದು. ಹೌದಣ್ಣ. ಮಗು, ಅಣ್ಣ, ಪ್ರಾರಂಭದಿಂದಲೇ ನಾನು ಆಡುವುದನ್ನೇ. ಧರ್ಮದ ದಾರಿ ಅನ್ನುವುದೇ ಹೀಗೆ ಮಗು. ತಂದೆಯವರು ಒಂದು ಹೊತ್ತಾದರೂ ಉಂಡು ಹೋಗು ಅಂತ ಹೇಳುವಾಗ ಮೃದು ಹೃದಯಿಯಾಗಿ ನಾನು ಕುಳಿತನ. ಇಲ್ಲ ಅಣ್ಣ, ಬೆನ್ನು ಹಾಕಿ ಬಂದೆ. ಯಾಕೆ ಹೇಳು? ಅದು ಭರತನ ಅಣ್ಣ ಅನ್ನೋದಾಗಿ ಹೇಳಿದ್ದೇನೆ. ಭರತನಾಗ್ಲಿ ತಾಯಿಯಾದಂತಹ ಕೈಕೇಯಿಯಾಗ್ಲಿ ಬರಲೇಬೇಕು ಅಯೋಧ್ಯೆಗೆ ಅಂತ ಕಣ್ಣೀರು ಸುರಿಸಿದಾಗ ನಾನು ಒಪ್ಪಿದನ. ಇಲ್ಲ ಅಣ್ಣ, ಅದು ಧರ್ಮದ ದಾರಿ. ಹಾಗಾದ್ರೆ ಜಗತ್ತಿನಲ್ಲಿ ಅರ್ಥ ಸಂಪಾದನೆಯನ್ನಾದರೂ ನಾವು ಮಾಡಬೇಕು ಅಂತಾದ್ರೆ ಧರ್ಮದ ಪಥದಿಂದ ಮಾಡಬೇಕು. ಮಗು, ಅಣ್ಣ, ನಾನು ಆಡಿದ ಒಂದು ಮಾತನ್ನು ನೀನು ಗಮನಿಸಿರಬೇಕು. ನೇತ್ರ ರೋಗಿ ಓರ್ವನಿಗೆ ದೀಪದ ಬೆಳಕನ್ನು ನೋಡುವುದಕ್ಕೆ ಸಾಧ್ಯವಾಗದಂತೆ ಅಂತ ನಾನು ಆಡಿದೆ. ಈಗ ನೇತ್ರ ರೋಗಿಯ ತಪ್ಪೋ ಅಲ್ಲ ದೀಪದ ತಪ್ಪೋ ನೋಡ್ಲಿಕ್ಕಾಗದಿರುವುದು. ಯೋಚಿಸಿದ್ರೆ ಈಗ ಅರ್ಥ ಆಗ್ತದೆ ಅಣ್ಣ. ಅದು ನೇತ್ರ ರೋಗಿಯ ದೋಷ ಅಲ್ಲೋ. ನಾನು ಸೀತೆ ಕುರಿತಾಗಿ ಆಡಿದ್ದ ನನ್ನೆ. ಅವಳು ಬೆಂಕಿಯಂತೆ ಪರಿಶುದ್ಧಳೆ, ಆದ್ರೆ ಲೋಕ ಅಂತ ಒಂದು ಉಂಟಲ್ಲ, ಇನ್ನೂ ಒಂದು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಒಂದು ಮಾತು ಉಂಟು ಮಗು. ಹೌದಣ್ಣ. ಜಗತ್ತಿನಲ್ಲಿ ಯಾವುದನ್ನಾದ್ರೂ ನಾವು ಕಾಲಿಡುವುದಕ್ಕೆ ಮೊದಲೇ ಕಣ್ಣಿಡಬೇಕು. ಇದು ಮಾಯಾವಿಗಳ ತಾಣ. ಆಲೋಚನೆ ಮಾಡು. ಏನಣ್ಣ, ಯಾವ ಇಂದ್ರಾಣಿಯನ್ನು ನೀನು ವಧಿಸಿದೆಯೋ, ನನ್ನೊಡನೆ ಹೋರಾಟದಲ್ಲಿ ಸೋತಂತಹ ಅವನು ಆಂಜನೇಯನ ಜೊತೆಗೂ ಕೈಸಾಗದಿರುವಾಗ ಮಾಯಾ ಸೀತೆಯನ್ನು ಸೃಷ್ಟಿಸಿದ್ದು ನೆನಪುಂಟ ನನಗೆ. ಅಂತಹ ಸನ್ನಿವೇಶವನ್ನು ಎದುರಿಸಿದ್ದೇವೆ ನಾವು. ಮಾಯಾ ಸೀತೆ ಆದರೂ ನಿಜ ಸೀತೆಯಂತೆ ಕಣ್ಣೀರು ಸುರಿಸಿದ್ದನ್ನು ನಾವು ಕೇಳಿದ್ದೇವೆ. ನಾವೆಲ್ಲ ಒಂದು ಕ್ಷಣಕ್ಕಾಗುವಾಗ ಭ್ರಮಾಗಿದ್ದರಾಗಿದ್ದೇವೆ. ಅಂದ್ರೆ ಇಂದ್ರಾರಿಯಾದವನು ಅಂತಹ ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ. ಈಗ ಅಶೋಕ ವನದಲ್ಲಿ ಇರುವುದಾದರೂ ನಿಜ ಸೀತೆಯೋ ಅಲ್ಲ ರಾವಣನಿಂದ ಸೃಷ್ಟಿಸಲ್ಪಟ್ಟ ಮಾಯಾ ಸೀತೆಯೋ ಅಂತ ಅರಿಯುವುದು ಹೇಗೆ? ಹೌದು, ಒಂದು ನೆಲೆಯಿಂದ ಆ ಪರೀಕ್ಷೆಯೂ ಆಯಿತು. ಸಾಕ್ಷಾತ್ ಅಗ್ನಿದೇವನೇ, ಮಾತ್ರವಲ್ಲ ಲೋಕಪಾಲಕರಾದಂತಹ ದೇವಾನುದೇವತೆಗಳೆಲ್ಲ ಬಂದು ಇವಳೇ ನಿನ್ನ ಮಡದಿ ಸ್ವೀಕರಿಸು ಅಂತ ಹೇಳಿದ ಮೇಲೆ ಮತ್ತೆ ನಮಗೆ ಯಾಕೆ ಅಳುಕು, ಯಾಕೆ ಅಂಜಿಕೆ? ಹೌದಣ್ಣ. ಹಾಗಾಗಿ ನಮ್ಮನ್ನು ಕಾಯುವಂತಹ ಧರ್ಮ ಉಂಟಲ್ಲ, ಹಾಗಾಗಿ ಆಚಾರವೇ ಧರ್ಮದ ಸೃಷ್ಟಿಗೆ, ಧರ್ಮದ ಹುಟ್ಟಿಗೆ ಕಾರಣವಾಗುತ್ತದೆ. ಧರ್ಮದ ಪಥದಲ್ಲೇ ನಾವು ನಡೆದೆವು ಅಂತಾದರೆ ನೋಯುವ, ಕಾಯುವ, ಬೇಯುವ, ಸಾಯುವ ಯಾವ ಭಯವೂ ಇಲ್ಲ ಮಗು. ಇದು ಅಣ್ಣ, ಮತ್ತೆ ಸೀತೆಯನ್ನು ಪರಿಗ್ರಹಿಸಿದ್ದೇನೆ. ಹೌದು, ನಾವು ಆದಷ್ಟು ಶೀಘ್ರವಾಗಿ ಅಯೋಧ್ಯೆಯನ್ನು ಸೇರಬೇಕು ಅಂತ ಆಡುವಾಗ ವಿಭೀಷಣನೇ ಬಂದು ಆಡ್ತಾ ಇದ್ದಾನೆ. ಕುಬೇರನಿಂದ ದತ್ತವಾದಂತಹ ಪುಷ್ಪಕ ವಿಮಾನ ಈ ಹೊತ್ತು ಅವನ ವಶದಲ್ಲಿದೆ. ಎಷ್ಟು ಲಕ್ಷ ಮಂದಿ ಅದನ್ನು ಏರಿದ್ರು ಮತ್ತೊಬ್ಬ ಕುಳಿತುಕೊಳ್ಳುವಷ್ಟು ಸ್ಥಳ ಅದರಲ್ಲಿ ಉಳಿಯುತ್ತದೆ ಅಂತ ಪ್ರತೀತಿ. ವಿಶೇಷ ಅಣ್ಣ. ಹಾಗಾಗಿ ನಾವೆಲ್ಲರೂ ಆ ಪುಷ್ಪಕವನ್ನು ಏರಿಕೊಂಡು ನೇರವಾಗಿ ಅಯೋಧ್ಯೆಯ ಕಡೆಗೆ ಸಾಗೋಣ. ಆಗಲಿಕ್ಕಿಲ್ವಾ? ಸರಿ ಅಣ್ಣ, ಸರಿ. ವಿಠಲವನೇರಿ ಭೂಮಿ ಮಾರನುವ ಕೈದುತ ರಾಮ
ಅಮುನೀಶನನ್ನು ಬಗಿಸಿ ನೆವವನ್ನು ಮುರಿದನೆಂದು ಊರ್ಮಿಳಾಮೂರ್ತಿ ಶಶಿಯ ಪ್ರೇಮದಿಂದ ಕರೆದು ಬೀಳ್ತ ಸಭೆಯನ್ನೇನೋ ಸೇರಿದ್ದೇನೆ, ಮಾತ್ರವಲ್ಲ ಸಭೆಯನ್ನು ಸೇರಿಸಿದ್ದೇನೆ. ಎಷ್ಟು ಸಾವಿರ ಸಂಖ್ಯೆಯ ಸಭೆಗಳು ಈ ಅಯೋಧ್ಯೆಯಲ್ಲಿ ನಡೆದು ಹೋದವೋ ಏನು. ಲಂಕೆಯಿಂದ ಬಂದ ಮೇಲೆ ನಿಜ ಪಟ್ಟಾಭಿಷೇಕವಾಯಿತು. ಕೆಲವು ದಿನಗಳ ಕಾಲ ಸೀತೆಯೊಡನೆ ವಿಹರಿಸಿದ್ದು ಉಂಟು. ಆದರೆ ರಾಜಾರಾಮನಾಗಿ ಬದುಕಿರುವುದಕ್ಕೆ ಮತ್ತೆ ತೊಡಕು ಬಂತು, ಸೀತಾರಾಮನಾಗಿ ಉಳಿಯುವುದಕ್ಕೆ ಆಗಲಿಲ್ಲ. ಕೆಲವು ದಿನಗಳ ಕಾಲ ಮನೆಯನ್ನು ಬಿಟ್ಟು ಹೋದಂತಹ ಮಡದಿಯನ್ನು ಮರಳಿ ಮನೆಯೊಳಗೆ ಸೇರಿಸಿಕೊಳ್ಳುವುದಕ್ಕೆ ನಾನು ರಾಮನಂತೆ ಮೂರ್ಖನಲ್ಲ. ರಾಜಾರಾಮನಾಗಬೇಕೋ ಸೀತಾರಾಮನಾಗಬೇಕೋ? ಅಗ್ನಿಸಾಕ್ಷಿಕವಾಗಿ ನಾನು ಮಾತನ್ನು ಕೊಟ್ಟಿದ್ದೇನೆ, ಹಾಗಾಗಿ ಸೀತೆಯನ್ನು ತಿರಸ್ಕರಿಸುವುದಕ್ಕಿಲ್ಲ ಅಂತ ನಾನು ಸಿಂಹಾಸನವನ್ನೇ ತ್ಯಾಗ ಮಾಡಿದೆ ಅಂತ ಆದರೂ ಆ ಸಿಂಹಾಸನಕ್ಕೆ ಉತ್ತರದಾಯಿತ್ವ ಯಾರು? ಭರತನೋ, ಶತ್ರುಘ್ನನೋ, ಲಕ್ಷ್ಮಣನೋ? ಯಾರಾದರೂ ಏರುವುದಕ್ಕೆ ಸಿದ್ಧರಿದ್ದಾರೋ? ಹಾಗಾದ್ರೆ ಪ್ರಜೆಗಳನ್ನು ಆಳುವುದಕ್ಕೆ ರಾಜಾರಾಮನಾಗಿ ಉಳಿಬೇಕಾದಂತಹ ಅನಿವಾರ್ಯತೆಯಿಂದ ಸೀತೆಯನ್ನು ತ್ಯಾಗ ಮಾಡಬೇಕಾಗಿ ಬಂತು. ಲಕ್ಷ್ಮಣನೇ ಆಡಿದ್ದೆ, ಅಂತರಾತ್ಮಾಚಮೇ ವೇತ್ತಿ ಸೀತಾಂ ಶುದ್ಧಾಂ ಯಶಸ್ವಿನಿ. ಆದ್ರೂ ಬಿಡಬೇಕಾಗಿ ಬಂತು. ತುಂಬು ಗರ್ಭಿಣಿಯಾಗಿದ್ದಳು. ಪಾಪ ಆಡಿದ್ರಂತೆ, ಕರುಣಾಳು ರಾಘವನಳು ತಪ್ಪಿಲ್ಲ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದಂತಹ ಸೀತೆಯನ್ನು ಮಕ್ಕಳಾದಂತಹ ಕುಶಲವರ ಸಹಿತವಾಗಿ ನಾನು ಪಡೆಯಬೇಕು ಅಂತಾದ್ರೆ ಪುತ್ರರನ್ನೇನೋ ವಾಲ್ಮೀಕಿ ಮಹರ್ಷಿಗಳ ಮಾತಿನಂತೆ ಪಡೆದೆ. ಸೀತೆಯನ್ನು ಮರಳಿ ಪಡೆಯುವಲ್ಲಿ ಮತ್ತೆ ಪರೀಕ್ಷೆಯೇ ಅಡ್ಡ ಬಂತು. ತಾಯಿಯಾದಂತಹ ಭೂದೇವಿಯೇ ನನ್ನನ್ನು ಸ್ವೀಕರಿಸಲಿ ಅಂತ ಹೇಳುವ ಹೊತ್ತಿನಲ್ಲಿ ಭೂಮಿಯೇ ಒಡೆದು ಮೇಲಕ್ಕೆ ಬಂದಂತಹ ಸಿಂಹಾಸನದಲ್ಲಿ ಕುಳಿತಂತಹ ಸೀತೆ ಭೂಮಿ ಒಳಗೆ ಇಳಿದು ಕಣ್ಮರೆಯಾಗಿ ಹೋದು. ಅದು ಅಪ್ರಾಕೃತಿಕ, ಇದು ಅಪ್ರಾಕೃತಿಕ. ಯಾವುದು? ತಾಯಿಯ ಗರ್ಭದಿಂದಲೇ ಮಗು ಹೊರಗೆ ಬರಬೇಕು. ಆದರೆ ಸೀತೆ ಬಂದದ್ದು ಪೆಟ್ಟಿಗೆ ಒಳಗಿನಿಂದ ಭೂಗರ್ಭವನ್ನು ಬೇರಿಸಿ. ಎಂತವನೇ ಆದರೂ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಮತ್ತೆ ಮರಳಿ ಅದೇ ತಾಯಿಯ ಗರ್ಭವನ್ನು ಸೇರ್ಲಿಕ್ಕೆ ಆಗುವುದಿಲ್ಲ. ಆದರೆ ಸೀತೆ ಮರಳಿ ಗರ್ಭವನ್ನು ಸೇರಿದ್ಲಲ್ಲ, ಯಾವ ಭೂಗರ್ಭದಿಂದ ಬಂದಳೋ ಅದೇ ಭೂಗರ್ಭವನ್ನು ಸೇರುವ ಮೂಲಕ ತಾನು ಅಪ್ರಾಕೃತಳು ಅಂತ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ರು. ರಾಜಾರಾಮನಾಗಿದ್ದಂತಹ ರಾಮನಿಗೆ ಬೇರೊಂದು ಬದುಕುಂಟ. ಮಕ್ಕಳನ್ನೇ ಜೊತೆಯಾಗಿಸಿಕೊಂಡು ರಾಜ್ಯಭಾರವನ್ನು ಮಾಡುತ್ತಾ ಬಂದೆ. ಮೊದಲೇ ನಾನು ಆಡಿದ್ದೆ ಕಾಲೋಹಿ ದುರತಿಕ್ರಮ. ಅದೇ ಕಾಲಪುರುಷನೇ ಬಂದನಲ್ಲ, ಏಕಾಂತದಲ್ಲಿ ನಿನ್ನಲ್ಲಿ ಮಾತುಗಳನ್ನಾಡಬೇಕು, ನನಗೊಂದು ವ್ಯವಸ್ಥೆಯನ್ನು ಮಾಡಿಕೊಡು. ಹೊರಭಾಗದಲ್ಲಿ ಲಕ್ಷ್ಮಣನನ್ನು ಕಾವಲಿಗೆ ನಿಲ್ಲಿಸಿ ಒಳಗೆ ನಾನು ಪ್ರವೇಶಿಸಿದೆ ಅಂತಾದ್ರೆ ನನ್ನ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾನೆ. ಏನಂತೆ? ದಶ ಸಹಸ್ರಾಣಿ ದಶ ಶತಾನಿ ಚ. ಮೂಲ ಸ್ವರೂಪದಿಂದ ವೈಕುಂಠದಲ್ಲಿದ್ದಂತಹ ನಾರಾಯಣ ನೀನು 11,000 ವರ್ಷಗಳ ಕಾಲ ಇಲ್ಲಿ ಇರ್ತೇನೆ ಅಂತ ಹೇಳಿ ಬಂದವ. ಸಾಕೇತಕ್ಕಿಲ್ಲಿ ನೀ ದೊರೆಯಾದ ದೇವ. ಭೂಮಿಜ ಸೀತೆ ಪೋಗಿಗಳೈಸೆ ನಿಜಕ್ಕೆ ಕಾಯ್ತಾ ಇದ್ದಾಳೆ. ಯಾವಾಗ ಬರ್ತಾನೆ, ತನ್ನ ಗಂಡ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ನೀನ್ಯಾಕೆ ಹೋಗುವುದಿಲ್ಲ ಅಂತ ಪ್ರಶ್ನಿಸ್ತಾನೆ. ಈ ವಸುಂಧರೆಯು ನರನಿನರು, ಇದನ್ನು ಆಶ್ರಯಿಸಿ ದುರುಳರನ್ನು ಸದೆಬಡಿದೆ. ಆದರೆ ನೆಲೆಗೊಂಡ ಪರಿಸರದ ಸಂಸ್ಕಾರ ಎನ್ನನೇ ಸೆರೆಬಿಡಿದುದು ಅಂತ ಆಡಿದೆ. ಯಾವ ನಾಟಕವನ್ನಾದ್ರೂ ನಾವು ಮುಗಿಸಿ ಹೋಗುವಾಗ ಸರಿಯಾದ ರೀತಿಯಲ್ಲಿ ಮುಗಿಸಬೇಕೋ ಬೇಡೋ?
ಯಾರೋ ಒಬ್ರು ಇಷ್ಟೇ ಹೊತ್ತಿಗೆ ಮುಗಿಸಿ ಅಂತ ಹೇಳಿದ್ರು ಅಂತ ಆ ಹೊತ್ತಿಗೆ ಮುಗಿಸ್ಲಿಕ್ಕೆ ಆಗ್ತದ? ಮುಗಿಸುವ ಹಾಗೆ ಮುಗಿಸಬೇಡ. ನನ್ನದು ಹೊತ್ತಾಯ್ತು, ನಾನು ಮುಗಿಸ್ತೇನೆ ಅಂತ ಇದ್ದು ಹೋಗುದ. ಹಾಗೆ ಹೋದ್ರೆ ಅದು ನಾಟಕ ಆದೀತು. ದಶರಥ ಕೌಸಲ್ಯರ ಪುತ್ರನಾಗಿ ಮನುಷ್ಯನೇ ಆಗಿ ನಾನು ಕಾಣಿಸಿಕೊಳ್ತೇನೆ ಅಂತ ಆಡಿತು ದೇವತೆಗಳಲ್ಲಿ. ಒಬ್ಬ ಮಾನವನೇ ಆಗಿ ಜನಿಸಿದ ಮೇಲೆ ಅವನಿಗೆ ಸಹಜವಾದ ಮರಣ ಬರಬೇಕು. ಸಹಜವಾದ ಮರಣ ಅಂದ್ರೆ ಏನು? ಕಾಲ ಅವನ ಬಳಿಗೆ ಬರಬೇಕು. ಹಾಗಾಗಿ ಕಾಲಪುರುಷ ಬರುವಲ್ಲಿವರೆಗೆ ಕಾದೆ. ನಾಟಕದಿಂದ ಹೊರಗೆ ಹೋಗುವಂತಹ ಪಾತ್ರಧಾರಿ ಅವನು ಧರಿಸಿಕೊಂಡಂತಹ ಆಭೂಷಣಗಳೆಲ್ಲ ಏನುಂಟು ಅದನ್ನು ಅಚ್ಚುಕಟ್ಟಾಗಿ ಒಂದು ಕಡೆಗೆ ಇಟ್ಟು ಮುಂದಿನ ಪಾತ್ರಧಾರಿಗೆ ಬೇಕಾಗುವ ಹಾಗೆ ವ್ಯವಸ್ಥೆ ಮಾಡಿ ಹೋಗಬೇಕಲ್ಲ, ಅಲ್ಲಿ ಬಿಸಾಡಿ ಹೋಗುದು. ಹಾಗಾಗಿ ಮುಂದಿನ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದಲೇ ಮಾತನಾಡಿಕೊಂಡಿರುವಾಗಲೇ ದುರ್ವಾಸರನ್ನು ಕರೆದುಕೊಂಡು ಲಕ್ಷ್ಮಣನ ಪ್ರವೇಶ ಆಯಿತು. ಪ್ರವೇಶಿಸಿದವರಿಗೆ ತಲೆದಂಡ ಶಿಕ್ಷೆ ಅಂತ ನಾನು ಅರಸನಾಗಿ ಆಜ್ಞೆಯನ್ನು ಮಾಡಿದ್ದೆ. ಈಗ ಅವನೇ ನಮ್ಮ ಅಂತರಂಗ ಮಂದಿರವನ್ನು ಪ್ರವೇಶಿಸಿದ ಅಂತ ಆದ್ರೆ ಅಕ್ಷರಾರ್ಥದಲ್ಲಿ ಅರಸನವರು ಆಡಿದಂತಹ ಮಾತನ್ನು ನೆರವೇರಿಸತಕ್ಕದ್ದು. ಆದರೆ ದುರ್ವಾಸರು ಆಡಿದ್ರು, ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ನಾನು ಹಸಿದಿದ್ದೇನೆ, ಸೊರಗಿದ್ದೇನೆ, ನಿನ್ನ ಅನ್ನವನ್ನು ಉಣ್ಣುವುದಕ್ಕಾಗಿ ಬಂದವನು. ಲಕ್ಷ್ಮಣನನ್ನೇ ಕಳುಹಿಸಿದೆ. ಊರ್ಮಿಳೆ ಸಹಿತನಾಗಿ ಅವರಿಗೆ ಶುಕ್ರವಾಸ ಭೋಜನವನ್ನು ಕೊಟ್ಟು ಮರಳಿ ಮತ್ತೆ ಆಸ್ಥಾನಕ್ಕೆ ಬಾ ಅಂತ ಆಡಿದ್ದೇನೆ. ಯಾಕೆ ಹೀಗೆ ಮಾಡಿದ ಅಂತ ಅವನನ್ನು ಪ್ರಶ್ನಿಸಬೇಕಾದ್ದು ನನಗೆ ಧರ್ಮ. ಹಾಗಾಗಿ ಬಂದ ನಾನು. ಲಕ್ಷ್ಮಣ, ಅಣ್ಣ, ನೀನು ನಡೆದದ್ದು ಸರಿ ಅಂತ ನಿನಗೆ ವಿಶ್ವಾಸ ಉಂಟೇನೋ? ಯಾಕಣ್ಣ? ನನಗೇನನ್ನಿಸ್ತದೆ ಗೊತ್ತಾ? ತಪ್ಪಿದ್ದೀನಿ. ನೀಗಿ ತಪ್ಪಿಯೇ ನಡೆದೆ ಲಕ್ಷ್ಮಣ ನೀತಿ ತಪ್ಪಿ ನಡೆದೆ ಲಕ್ಷ್ಮಣ ನೀ ಮರೆದೆ ಧರ್ಮ ರೀತಿಯನ್ನು ಅತಿ ವಿಲಕ್ಷಣ ಪುರುಷನೊಡನೆ ಮಾತನಾಡುತ್ತಿರುವ ವೇಳೆ ಎದಕಲ್ಲಿ ಓದು ಕರೆದು ತಂದೆ ಬೇಡೋ ಲಕ್ಷ್ಮಣ ಸೌಮಿತ್ರಿ, ಅಣ್ಣ, ಸ್ವಾಮಿ ನಿನ್ನ ಮಾತ ನಡೆಸುವೆ ಪ್ರೇಮದಿ ವಿಖ್ಯಾತ. ನಾನೇ ಆಡಿದ ಮಾತಣ್ಣ. ಮಹಾಮಹಿಮರೊಬ್ಬರು ಬಂದಿದ್ದಾರೆ, ಅಂತರಂಗ ಮಂದಿರದಲ್ಲಿ ಅವರೊಡನೆ ಸಂಭಾಷಣೆಗೆ ವ್ಯವಸ್ಥೆ ಆಗಬೇಕು. ಆಡುವಂತಹ ಮಾತುಗಳು ಮೂರನೆಯ ಕಿವಿಗೆ ಹೋಗಬಾರದು ಅನ್ನುವುದಕ್ಕಾಗಿಯೇ ನಾನು ನಿನ್ನನ್ನು ನಿಲ್ಲಿಸಿದ್ದು ಹೊರಬಾಹ್ಯ. ಕಿವಿ ಇದ್ರೂ ಕಿವಿ ಇಲ್ಲದವನ ಹಾಗೆ ಇರು ಅಂತ. ಪ್ರೇಮದಿ ನಡೆಸುವೆ ಅಂತ ನೀನಾಡಿ. ಹಳೆಯ ಪ್ರಕರಣ ನೆನಪು ಮಾಡಿ. ಅನುಜ ಲಕ್ಷ್ಮಣ ಜನಕ ನಂದನೆ ಮೃಗಮನೋಚಿತೆಯಾಗಿರುವಳು. ತರುವುದಕ್ಕಾಗಿ ನಾನು ಹೋಗ್ತೇನೆ, ಬರುವಲ್ಲಿವರೆಗೆ ಕಾಯಬೇಕು ಅಂತ ನಿನ್ನಲ್ಲಿ ಆಡಿ. ಯಾಕೆ ಕಾಯುವುದಕ್ಕಾಗಲಿಲ್ಲ ಅನ್ನುವಂತಹ ಪ್ರಶ್ನೆಗೆ ನೀನು ಸಮುಚಿತವಾದ ಉತ್ತರವನ್ನು ಕೊಟ್ಟಿದ್ದೆ. ಅದು ನಮ್ಮ ವ್ಯಕ್ತಿಗತವಾದಂತಹ ವಿಚಾರ. ಅಣ್ಣ, ತಮ್ಮ, ಅತ್ತಿಗೆ. ಆದರೆ ತುಂಬಿದ ಸಭೆಯಲ್ಲಿ ಒಬ್ಬ ರಾಜಾರಾಮನಾಗಿ ನನಗೆ ಆಜ್ಞೆ ಮಾಡಿದ್ದು ನಾನು. ಅಣ್ಣ ರಾಮ ಅಂತ ನೀನು ಆಡಿದ್ದಲ್ಲ, ಸ್ವಾಮಿ ನಿನ್ನ ಮಾತ. ಒಬ್ಬ ಚಕ್ರವರ್ತಿಯಾದವ ಆಡಿದಂತಹ ಮಾತನ್ನು ನೆರವೇರಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಉದ್ದೇಶಪೂರ್ವಕವಾಗಿ ನೀನನ್ನು ಧಿಕ್ಕರಿಸ್ತಿ ಅಂತಾದ್ರೆ ಅದು ನೀತಿ ತಪ್ಪಿದ ನಡತೆಯಾಗುತ್ತದೆ ಎಂದಿದ್ದ. ಅದಕ್ಕೆ ನಾನು ಆಡಿದ್ದು ನೀತಿ ತಪ್ಪಿ ನಡೆದೆ.
ತಮ್ಮ ಪ್ರಾಣವನ್ನಾದರೂ ಪಣವನ್ನಾಗಿಟ್ಟು ಅರಸನ ಆಜ್ಞೆಯನ್ನು ಈಡೇರಿಸಬೇಕಾದ್ದು ಸೇವಕರ, ಪ್ರಜೆಗಳ, ಸಹೋದರನ ಕರ್ತವ್ಯ. ಹೌದಾ? ಹೌದಲ್ಲ. ಹೊರಭಾಗದಲ್ಲಿರುವಾಗ ನಿನ್ನಲ್ಲಿ ನಾನು ಏನು ಆಡಿದ್ದೆ? ನಮ್ಮಿಬ್ಬರ ಸಂಭಾಷಣೆ ಮುಗಿದು ನಾವು ಹೊರಗೆ ಬರುವಲ್ಲಿವರೆಗೆ ಯಾರೂ ಒಳಗೆ ಪ್ರವೇಶಿಸಬಾರದು. ಪ್ರವೇಶಿಸಿದವರಿಗೆ ತಲೆದಂಡ. ಯಾಕೆ ದುರ್ವಾಸರನ್ನು ಕರ್ಕೊಂಡು ಬಂದೆ? ಒಳಗೆ ಬರಬೇಕಾದಂತಹ ಅನಿವಾರ್ಯತೆ ನಿನಗೆ ಏನಿತ್ತು? ಕ್ಷಣಕಾಲ ನೀನು ತಡೆದೆ ಅಂತಾದ್ರೆ ನಾವೇ ಹೊರಗೆ ಬರ್ತಾ ಇದ್ದೆವು. ಒಬ್ಬ ಸಾಮಾನ್ಯ ಬ್ರಾಹ್ಮಣ ಅಂತರಂಗ ಮಂದಿರದಲ್ಲಿ ಇದ್ದ ಅಂತ ನೀನು ಭಾವಿಸಿದೆಯೋ? ಅವನು ಧರ್ಮಪುರುಷನಿದ್ದ, ಸಾಕ್ಷಾತ್ ಕಾಲ ಪುರುಷನಿದ್ದ. ಕಾಲನೊಡನೆ ನಾನಿರುವ ಹೊತ್ತಿಗೆ ನೀನು ಒಳಗೆ ಬಂದೆ ಅಂತಾದ್ರೆ ನಿನಗೆ ಕಾಲ ಬಂತು ಅಂತಲ್ವ ಅರ್ಥ? ಯಾಕೆ ಬಂದೆ ಹೇಳು? ಅಣ್ಣ, ನೃಪನೀತಿಯಲ್ಲಿ ಕಣ್ಯ ನೀನು ಆಮುನೀಜನು, ನಿನ್ನ ಕಾಣಲೆಂದು ಬರಲು ಮುಂದ ಕೇಳದೆ ಪರಿಯನೆಲ್ಲ ಮನ್ನಣೆಯನ್ನು ಕೊಡದ ಚಾಪ ಒಂದು ಪಡೆವೀರೆಂದು ತಿಳಿದ ಅಣ್ಣವಾಗಿ ಸಣ್ಣವಾದನು ಅಣ್ಣ. ಅಣ್ಣ, ಭಾವನೆಗಳನ್ನ ವ್ಯಕ್ತಪಡಿಸುವಲ್ಲಿ ಅತಿ ದುರ್ಬಲ ಮಾರ್ಗ ಯಾವುದು ಅಂತ ಕೇಳಿದ್ರೆ ಅದು ಮಾತಂತೆ. ಹಿರಿಯರಾಡಿದಂತಹ ಮಾತು ನಮ್ಮ ವಿಷಯದಲ್ಲಿ ಅದೆಷ್ಟು ಸತ್ಯವಾಯಿತು ಅಂತ ಹೇಳಿದ್ರೆ, ನಾ ಕೈಗೊಂಡಂತಹ ಯಾವುದೇ ಕಾರ್ಯವನ್ನಾದರೂ ನಿನ್ನಲ್ಲಿ ಬಂದು ವಿವರಿಸಿ ಹೇಳಬೇಕಾದಂತಹ ಅನಿವಾರ್ಯತೆ ನನಗೆ ಬರಲಿಲ್ಲ ಅಣ್ಣ. ಹೆಚ್ಚಾಗಿ ಬರಲಿಲ್ಲ. ಯಾಕೆ? ಲಕ್ಷ್ಮಣನ ಅಂತರಂಗವನ್ನು ಅರಿತವನು ರಾಮ. ನನ್ನ ಅಣ್ಣ ನನ್ನ ಅಂತರಂಗದಲ್ಲಿದ್ದಾನೆ ಎನ್ನುವಂತಹ ಭಾವದಲ್ಲಿಯೇ ಇದ್ದವನಣ್ಣ ನಾನು. ನೀತಿ ತಪ್ಪಿ ನಡೆದ ಲಕ್ಷ್ಮಣ ಅಂತ ಹೇಳಿದೆ ಅಣ್ಣ. ಹೌದು, ಒಂದು ಕಾಲಕ್ಕಾಗುವಾಗ ನೀತಿಯನ್ನು ತಪ್ಪಿದ್ದೆ ನಾನು. ಅಪ್ಪನಾದಂತಹ ದಶರಥರನ್ನ ಸೆರೆಮನೆಗಿಟ್ಟು ನಿನ್ನನ್ನು ಸಿಂಹಾಸನಕ್ಕೆ ಏರಿಸ್ತೇನೆ ಎನ್ನುವಂತಹ ಕಾಲದಲ್ಲಿ ನೀತಿ ತಪ್ಪಿದ್ದೆ. ಎಚ್ಚರಿಸಿದ್ದೆ ಆ ಹೊತ್ತಿಗೆ. ಕೈಕೆಯ ತಲೆ ಕಡಿತೇನೆ, ನಿನ್ನ ಪೊಡವಿ ಕೈಕೆಗೆ ಮಾರಿ ಹೋದುದೆ ಎನ್ನುವಂತಹ ಸನ್ನಿವೇಶದಲ್ಲಿಯೇ ಆಗಲಿ, ಭರತನನ್ನು ನೇರಳೆ ಹಣ್ಣು ಉದುರಿಸಿದಾಗ ಉದುರಿಸ್ತೇನೆ, ನಿನಗೆ ಈ ದುರ್ಗತಿ ತಂದವನನ್ನು ಬಿಡುವುದಿಲ್ಲ ಎನ್ನುವಂತಹ ಕಾಲದಲ್ಲಿಯೇ ಆಗಲಿ, ನನ್ನ ಒಳಿತಿಗಾಗಿ ನಿನಗೆ ತಂದೆ, ತಾಯಿ, ಅಣ್ಣ ಯಾರೂ ಗಣ್ಯ ಅಲ್ಲ ಅಲ್ವಾ? ಆ ಕಾಲಕ್ಕೆಲ್ಲ ಆಗುವಾಗ ನೀತಿ ತಪ್ಪಿದ್ದೆ ನಾನು ಅಣ್ಣ. ಆದರೆ ಆ ತಪ್ಪಿದ ದಾರಿಯಲ್ಲಿ, ನೀತಿ ತಪ್ಪಿದ ದಾರಿಯಲ್ಲಿ ನನ್ನನ್ನು ನಡಿಲಿಕ್ಕೆ ನೀನು ಬಿಡಲಿಲ್ಲ ಅಣ್ಣ. ತಡೆಯದೆ ನನ್ನನ್ನು. ನೀನೇ ಆಡಿದೆ ಈಗ ಅಣ್ಣ. ಒಂದು ರೀತಿಯಲ್ಲಿ ನೋಡಿದೆ ಅದು ಲಕ್ಷ್ಮಣನ ಅಗ್ನಿ ಪರೀಕ್ಷೆ, ಅನಕಮೃಗದ ಪ್ರಕರಣ. ಒಂದು ಕ್ಷಣಕ್ಕಾಗುವಾಗ ಒಂದೇ ಒಂದು ಸಲ ತಮ್ಮ ಲಕ್ಷ್ಮಣ ನಿನ್ನಿಂದಾಗಿ ನಾನು ಈ ರೀತಿ ಅನುಭವಿಸಬೇಕಾಗಿ ಬಂತಲ್ಲ, ಸೀತೆ ನಿನ್ನಿಂದಾಗಲೇ ಕಳ್ಕೊಂಡನಲ್ಲ ಅಂತ ಒಂದು ಮಾತು ನೀನು ಆಡಿದ್ರೆ ಬೇಕಿತ್ತು ಅಣ್ಣ ಈ ಲಕ್ಷ್ಮಣನಿಗೆ ಈ ಜೀವ. ಹಾಡಿಲ್ಲ ನೀನು, ನನ್ನ ಅಂತರಂಗವನ್ನು ಅರಿತೆ. ನಿನ್ನ ಅನಿವಾರ್ಯತೆ ಏನು ಅಂತ ಆಗ ನನಗೆ ಅರಿವಾಗಿತ್ತು. ರಾಮ ಆಜ್ಞೆಯನ್ನು ಮೀರಿ ನಡೆದಂತಹದೊಂದು ಪ್ರಸಂಗ ನೀನೇ ಹೇಳಿದ ಹಾಗೆ. ಇದು ಕೇವಲ ರಾಮಾಜ್ಞೆ ಅಲ್ಲ, ರಾಜಾಜ್ಞೆ. ರಾಜಾಜ್ಞೆ, ರಾಜಾರಾಮನ ಆಜ್ಞೆ ಅಣ್ಣ. ಜಟಾವಲ್ಕಲಧಾರಿಯಾಗಿ ನಾನುಡಿಯನ್ನುಟ್ಟು ಎಲೆಮನೆಯಲ್ಲಿರುವಂತಹ ರಾಮನಲ್ಲಿಯೇ ಆಗಲಿ, ಈಗ ಮುತ್ತಿನ ಕಿರೀಟದಿಂದ ಗಜವೈರಿ ವಿಸ್ತರವನ್ನೇರಿ ಆಳುತ್ತಿರುವಂತಹ ಈ ರಾಜಾರಾಮನಲ್ಲಿ ಅವನ ಮಾತಿನಲ್ಲಿ ವ್ಯತ್ಯಾಸವನ್ನು ಗುರುತಿಸುವ ಈ ಲಕ್ಷ್ಮಣ ಎಂಬುದಾಗಿ ಭಾವಿಸಬೇಡಣ್ಣ. ರಾಮ ಹೇಗಿದ್ದರೂ ಅವನೇ ನನಗೆ ಆದರ್ಶ, ಅವನೇ ನನಗೆ ದೇವರು. ರಾಮನ ಲಕ್ಷ್ಯ ಎಂದು ಕೇಳಿದರೆ ಅದು ರಾಮ, ಲಕ್ಷ್ಮಣನ ಲಕ್ಷಣೆಯನ್ನು ಕೇಳಿದರೆ ಅದು ರಾಮ, ಲಕ್ಷ್ಮಣನ ಅನ್ನ ಯಾವುದು ಕೇಳಿದ್ರೆ ಅದು ರಾಮನ. ಅಣ್ಣ,
ಪ್ರಪಂಚ ನಿನ್ನನ್ನು ಅನೇಕ ರೀತಿಯಲ್ಲಿ ಕಂಡಿದೆ. ಸೀತಾರಾಮನಾಗಿ, ರಾಜಾರಾಮನಾಗಿ, ಮುನಿಮಾಂಸ ಹಂಸನಾಗಿ. ನನ್ನ ಮಿತಿ ಏನು ಗೊತ್ತುಂಟು ಅಣ್ಣ? ಏನು? ಯಾವ ವ್ಯಾಪ್ತಿಯಲ್ಲಿಯೇ ನೋಡಿದ್ದರೂ ಅಣ್ಣ ಎನ್ನುವಂತಹ ಭಾವವನ್ನು ಬಿಟ್ಟು ಹೊರಗೆ ನಡೀಲಿಕ್ಕೆ ನಮಗೆ ಆಗುದಿಲ್ಲ ಅಣ್ಣ. ಆದರೆ ನಿನ್ನದು ಹಾಗೂ ಅಣ್ಣ. ಸೂರ್ಯ ವಂಶದ ಈ ಮುತ್ತಿನ ಕಿರೀಟವನ್ನು ತಲೆಯ ಮೇಲೆ ಹೊತ್ತು ರತ್ನ ಸಿಂಹಾಸನದ ಮೇಲೆ ಕುಳಿತಿ ಅಂತ ಆದರೆ ವಿಚಾರಣೆಗೆ ಬರುವ ತಮ್ಮನೇ ಆಗಲಿ, ಬಂಧುವೇ ಆಗಲಿ, ಅವನನ್ನು ಒಂದೇ ರೀತಿಯಲ್ಲಿ ನೋಡಬೇಕಾದಂತಹ ಅನಿವಾರ್ಯತೆ ನಿನ್ನದು ಅಣ್ಣ. ಅರಸನಿಗೆ ಸಮದರ್ಶಿ ಅಂತ ಸುಮ್ಮನೆ ಹೇಳುವುದಲ್ಲ. ಹೌದಣ್ಣ. ಅಣ್ಣ, ನೀನಾಡಿದಂತಹ ಮಾತನ್ನು ತಿರಸ್ಕರಿಸಿ ನಾನು ನಡೆದಂತಹ ನಡೆಯಲ್ಲಣ್ಣ. ಮತ್ತೆ ಕಿವಿ ಇಲ್ಲದವನಾಗಿ ಸರ್ಪಗಾವಲನಿಟ್ಟೇ ಕಾಯುತ್ತಾ ನಿಂತವನನ್ನ ಯಾವ ಕ್ಷಣಕ್ಕಾಗುವಾಗ ದುರ್ವಾಸರಿಗೆ ನಮ್ಮ ಅರಮನೆಗೆ ಪ್ರವೇಶ ಮಾಡಬೇಕು ಅನ್ನಿಸ್ತೋ ಗೊತ್ತಿಲ್ಲ. ಅವರ ಇಚ್ಛೆ. ನಿತಿಲ ನೇತ್ರನ ನಡುಗಣ್ಣಿನಿಂದ ಹೊಳಹೊಮ್ಮಿದಂತಹ ಕಿಡಿಯ ಸಮುದ್ರವನ್ನೇ ಶೋಷಿಸುವಂತಹ ಒಡಬಾಗ್ನಿ ಅದೇ ಒಮ್ಮೆ ಹೊರಹೊಮ್ಮಿತು ಅನ್ನುವಂತಹ ಅನುಭವವನ್ನು ಪಡುವ ರುದ್ರಾಂಶ ಸಂಭೂತರೇ ಅಲ್ವೇನೋ ಹೆಚ್ಚಾಗಿ ಬಂದ್ರಣ್ಣ. ರಾಜಾರಾಮನನ್ನು ಕಂಡಾಗ ಅವರಾಡಿದಂತಹ ಮಾತು, ಸೊಗಸಿನಲ್ಲಿ ಒಂದು ಊಟ ಮಾಡಬೇಕು ರಾಮ. ರಘುರಾಮ ಕೇಳು, 1000 ವರ್ಷ ತಪದಲ್ಲಿ ಮಗುಚಿತು ಸೊರಗಿತೀಂದ್ರಿಯ. ಆದರೆ ಲಕ್ಷ್ಮಣನಲ್ಲಿ ಮಾತನಾಡುವಾಗ ಅಪರಾಧಿಗಳನ್ನು ಶಿಕ್ಷಿಸುವಂತಹ ಯಮನ ಹಾಗೆ ಕಂಡ್ರು ಅಣ್ಣ. ದಂಡಧರನಾಗಿ ಬಂದ್ರ? ದಂಡಧರನಾಗಿಯೇ ಕಂಡದ್ದು ನನಗೆ. ರಾಜಾರಾಮನ ದಾಸನಾದಂತಹ ರಾಮಾನುಜನಾದಂತಹ ಲಕ್ಷ್ಮಣನಾಗಿದ್ದೇನೆ. ನಿಮಗೆ ಏನು ಬೇಕು, ಸರ್ಕಾರವನ್ನು ಮಾಡುತ್ತೇನೆ ಎನ್ನುವಂತಹ ನಾನು ಕೊಟ್ಟಂತಹ ಯಾವುದೇ ಸರ್ಕಾರವನ್ನು ಸ್ವೀಕರಿಸದೆ ದೌರ್ಜನ್ಯಕ್ಕೂ ಅದನ್ನು ಸ್ವೀಕರಿಸುವ ಮನಸ್ಸು ಮಾಡದೆ ರಾಮನಲ್ಲಿದ್ದಾನೆ, ರಾಮನನ್ನು ನೋಡಬೇಕು ಎನ್ನುವಂತಹ ಮಾತುಗಳನ್ನೇ ಆಡುತ್ತಿರುವಂತಹ ಸಂದರ್ಭ ಹೇಳಿದೆ. ಶ್ರೀರಾಮ ಇನ್ನು ಕಾಣಿಸಲು ಸಣ್ಣುತ್ತಾನೆ. ಇನ್ನೊಂದೆರಡು ಕ್ಷಣಕ್ಕಾಗುವಾಗ ಅವನೇ ನಿನಗೆ ದರ್ಶನವನ್ನು ನೀಡುತ್ತಾನೆ. ಸರಿ, ಅಲ್ಲಿಯವರೆಗೆ ನಿಮ್ಮನ್ನು ನೀವು ತಡೆಯುವಂತಹ ಮನ ಮಾಡಬೇಕು ಎನ್ನುವ ಹಾಗೆ ತ್ರಿಮೂರ್ತಿಗಳನ್ನೇ ಮಗುವನ್ನಾಗಿಸಿದಂತಹ ತಾಯಿಯ ಮಗನಲ್ಲೋ ಆ ದೂರ್ವಾಸ ಎದುರಿಗೆ ಮಗುವಾಗಿ ಬಿಕ್ಕಿ ಬಿಕ್ಕಿ ಅತ್ತರೂ ಕೂಡ ಅವರ ಮನ ಕಳಗಲಿಲ್ಲ ಅಣ್ಣ. ಅವರ ಆಡಿದಂತಹ ಒಂದು ಮಾತು ಏನು? ಲಕ್ಷ್ಮಣ, ನನ್ನನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತೀಯೋ, ನಿನ್ನ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ಆರಾಧ್ಯ ಮೂರ್ತಿಯಾದಂತಹ ಶ್ರೀರಾಮನನ್ನ ಅವಶ್ಯ ಪಡುವಂತಹ ಸಮಸ್ತ ಸಾಕೇತವನ್ನು ಸುಟ್ಟು ಬೂದಿ ಮಾಡ್ತೇವೆ. ಇಂದ್ರಜಿತುವನ್ನು ನಡುಗಿಸಿದಂತಹ ಪರಾಕ್ರಮಶಾಲಿಯಾದಂತಹ ನಿನ್ನ ತಮ್ಮ ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗಲಿಲ್ಲ ಅಣ್ಣ. ನಡುಗಿದೆ ಅಣ್ಣ, ನಡುಗಿದೆ. ಕುಲವರು ಶಾಪಾಟಿಯಿಂದ ಹುಡುವಲು ನಡುಗಿದನ್ನೇ ಮನವೋ ಕುಲವರು ಶಾಪಾಟಿಯಿಂದ ಹುಡುವ ತಡೆದು ಕುಲಗೆ ಕ್ಷಯವ ತರದೆ ಪಡೆವೆ ಶಿಕ್ಷೆ ನಾನೇ ಎನ್ನುವ, ತಡೆದು ಕುಲಗೆ ಕ್ಷಯವ ತರದೆ ಪಡೆವೆ ಶಿಕ್ಷೆ ನಾನೇ ಎನ್ನುವ, ದೃಢವಿಕರೆ ಬಂದನವನ ನಡೆದ ಕೃತಿ ದೈಸಗೇಳು.
ವಂಶದ ಕೀರ್ತಿ ಶಿಖರವನ್ನೇ ನೆಲಸಮವನ್ನಾಗಿಸ್ತೇನೆ. ಅವರಾಡುವಂತಹ ಕರ್ಕಶವಾದಂತಹ ಮಾತುಗಳನ್ನು ಕೇಳಲಿಕ್ಕೆ ನಮ್ಮಿಂದ ಆಗಲಿಲ್ಲ ಅಣ್ಣ. ದೂರ್ವಾಸರ ಸಾಮರ್ಥ್ಯವನ್ನು ಅರಿಯದವರೇ ನಾವು. ಯಾವ ದೇವತೆಗಳನ್ನು ಆರಾಧಿಸುತ್ತಾ ಆ ದೇವತೆಗಳ ಬಲದ ಮೂಲಕವಾಗಿಯೇ ಪ್ರಪಂಚ ಸುಸ್ಥಿರವಾಗಿರಬೇಕು ಎನ್ನುವ ಕಾರಣಕ್ಕಾಗಿ ಆಜ್ಯವನ್ನು ಯಾವ ದೇವತೆಗಳಿಗಾಯ ನೀಡುತ್ತಾರೋ ಆ ದೇವತೆಗಳ ಸಮಸ್ತ ಸಂಪತ್ತನ್ನೇ ಸಮುದ್ರ ಪಾಲಾಗಿಸಿದಂತಹ ತಪೋನಿಧಿಗಳಲ್ವ ಹೌದಪ್ಪ. ಅಂಥವರೆಂದರಿಗೆ ನಮ್ಮ ಸೂರ್ಯಕುಲವನ್ನು ಮುಳುಗಿಸುವುದು ಹೆಚ್ಚಲ್ವಲ್ಲ ಅಣ್ಣ. ಹರಿಶ್ಚಂದ್ರನಂಥವರು, ಮಾಂಧಾತರಂಥವರು ಆಳಿ ಬೆಳಗಿದಂತಹ ಈ ಸೂರ್ಯವಂಶವೆಂಬ ಸೌಧಕ್ಕೆ ಶ್ರೀರಾಮಚಂದ್ರನೆಂಬ ಕಿರೀಟ ಅಥವಾ ಕಲಶ, ಅಂತಹ ವೈಭವವನ್ನು ಒಂದು ಕ್ಷಣಕ್ಕಾಗುವಾಗ ಕಳೆದುಕೊಂಡೇವೆ ಎನ್ನುವಂತಹ ಮಾತು ಅವರ ಬಾಯಿಂದ ಬಂದಾಗ ನನ್ನಿಂದ ತಡೆಯಲಿಕ್ಕೆ ಆಗಲಿಲ್ಲ ಅಣ್ಣ. ನಡಗಿತು ಕೈಕಾಲುಗಳು. ತಡೆಯುವ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ರಾಮನ ನೆನಪಾಯಿತು ನನಗೆ. ತಂದೆಯಾಡಿದಂತಹ ಮಾತನ್ನು ಉಳಿಸಲು ಸುಖವಾಗಿ ಪಟ್ಟ ಬಂದ ಮಹೋತ್ಸವದ ಅದೇ ದಿನಕ್ಕೆ ಕಾಡಿಗೆ ತೆರಳಬೇಕಾದಂತಹ ಸ್ಥಿತಿಯನ್ನು ಅನುಭವಿಸಿದೆ. ಯಾಕೆ? ಸೂರ್ಯವಂಶ ಉಳಿಬೇಕು, ಸೂರ್ಯವಂಶದ ಕೀರ್ತಿ ಚಿನ್ನವಾಗಬಾರದು ಎನ್ನುವ ಕಾರಣಕ್ಕಾಗಿ. ರಾಮನಿದ್ದರೆ ಏನು ಮಾಡುತ್ತಿದ್ದ ಈತ ಎನ್ನುವಂತಹ ಒಂದೇ ಪ್ರಶ್ನೆಗೆ ನನ್ನ ಮನದೊಳಗಿರುವಂತಹ ರಾಮ ಪಟ್ಟ ಉತ್ತರ ಎನ್ನುವುದಾಗಿ ಅದನ್ನು ಭಾವಿಸಿದೆ. ಬೇರಾವ ಮಾರ್ಗವು ಕಾಣದಂತಹ ಸಂದರ್ಭದಲ್ಲಿ ಕುಲವನ್ನು ಉಳಿಸುವ ಸಲುವಾಗಿ ಲಕ್ಷ್ಮಣ ಯಾವ ಲೆಕ್ಕ ಅಣ್ಣ, ನೀನೇ ಹೇಳಿದಂತಹ ದೇಹಾಂತ ಶಿಕ್ಷೆಯನ್ನು ನಾನೇ ಅನುಭವಿಸಿದ್ರು ಸರಿ, ಸೂರ್ಯವಂಶದ ಕೀರ್ತಿ ಕಲಶ ಅಜರಾಮರವಾಗಿ ನಿಲ್ತದೆ ಎನ್ನುವಂತಹ ಭಾವದಿಂದ ಅಣ್ಣ ನಿನ್ನ ಮಾತನ್ನು ಮೀರಬೇಕಾಗಿ ಬಂತಾನೆ. ದುರ್ವಾಸರನ್ನು ಹಿಂದಿಟ್ಟುಕೊಂಡು ನೀನು ಹೇಳಿದಂತಹ ಆ ಒಂದು ಶಿಕ್ಷೆಯನ್ನು ನಾನೇ ಅನುಭವಿಸುತ್ತೇನೆ ಎನ್ನುವಂತಹ ದೃಢ ನಿಶ್ಚಯದಿಂದ ನಾನೇ ಒಳಗಾಗಿ ಬಂದೆ. ಲಕ್ಷ್ಮಣ, ಅಣ್ಣ, ದುರ್ವಾಸರು ಒಳಗೆ ಬರ್ತೇನೆ ಅಂತ ಆಡಿದರು. ನೀನು ಅವರಿಗೆ ಒಳಗೆ ಪ್ರವೇಶಿಸುವುದಕ್ಕೆ ಅನುವು ಮಾಡಿಕೊಡದೆ ನೀನೇ ಒಳ ಪ್ರವೇಶಿಸಿದೆ. ಈಗ ಏನಾಯ್ತು ಗೊತ್ತಾ? ಏನಣ್ಣ? ರಾಜಾರಾಮನಿಗಲ್ಲ, ಲಕ್ಷ್ಮಣನ ಅಣ್ಣನಾದಂತಹ ರಾಮನಿಗಲ್ಲ, ಸಂಕಟ ಬಂದದ್ದು ಧರ್ಮಕ್ಕೋ. ತಮಗೇಳಿರೋ ಧರ್ಮ ಸಂಕಟ ಬಂದುದೋ, ನಮ್ಮಯ್ಯನ ಸುವಿತ್ತವರುಗಿಗೆ ತಮ್ಮಗೆ ವೈಯಕ್ತಿಕವಾಗಿ ಲಕ್ಷ್ಮಣ ನಾಶವಾದರೂ ಆದಿ ಸೂರ್ಯ ವಂಶ ಉಳಿಯಬೇಕು ಅನ್ನುವಂತಹ ಘನವಾದ ಹಿರಿದಾದ ಉದ್ದೇಶವನ್ನು ಇರಿಸಿಕೊಂಡು ನೀನೇ ಒಳಗೆ ಬಂದೆ ಅಲ್ವಾ? ಎರಡು ಸಾಧ್ಯತೆ. ಒಂದು, ಏನು ಬೇಕಾದ್ರೂ ಆಗಲಿ ನಾನು ನಿಮ್ಮನ್ನು ಒಳ ಪ್ರವೇಶಿಸುವುದಕ್ಕೆ ಬಿಡುವುದಿಲ್ಲ ಅಂತ ದುರ್ವಾಸರಲ್ಲಿ ಹೇಳ್ಬೋದು. ಅಣ್ಣನ ಮಾತನ್ನು ಅಕ್ಷರಾರ್ಥದಿಂದ ನೆರವೇರಿಸಿದ ಹಾಗಾಗ್ತಿ. ಇನ್ನೊಂದು, ನೀವು ಒಳಗೆ ಹೋಗಬೇಕು ಅಂತ ಹೇಳಿದ್ದು ದುರ್ವಾಸರ, ನೀವು ಒಳಗೆ ಹೋಗಿ. ಮಗು, ಅಣ್ಣ, ಒಂದು ವೇಳೆ ದುರ್ವಾಸರೇ ಒಳಗೆ ಪ್ರವೇಶ ಮಾಡುತ್ತಿದ್ರೆ ನಮ್ಮ ಏಕಾಂತವನ್ನು ಭಂಗ ಮಾಡಿದವರಿಗೆ ತಲೆದಂಡ ಶಿಕ್ಷೆ ಅಂತ ಆಡಿದ ರಾಮನ ಮಾತೇನಾಗ್ತಿತ್ತು? ಉಳಿಸಿದೆ ಅಲ್ವಾ? ಧರ್ಮದ ಪಥ ಅನ್ನೋದು ಕಠಿಣವಾದದ್ದು ಅಂತ ಆಗಾಗ ನಾನು ಆಡ್ತಾ ಇದ್ದೆ.
ಹೌದಣ್ಣ. ನಾವು ಅರ್ಥವನ್ನು ಸಂಪಾದಿಸುವುದಿದ್ದು ಧರ್ಮ ಮೂಲವಾಗಿ ಸಂಪಾದಿಸಬೇಕು. ಅದನ್ನು ಕಾಮಕ್ಕೆ ವಿನಿಯೋಗಿಸುವುದಿದ್ದು ಧರ್ಮ ಮೂಲವಾಗಿ ವಿನಿಯೋಗಿಸಬೇಕು. ಧರ್ಮ ಮೂಲಂ ಇದಂ ಸರ್ವಂ. ಆಗಾಗ ನಾನು ಆಡಿಕೊಂಡಿದ್ದದ್ದು ನನ್ನದಲ್ಲ, ಗುರುಗಳಾಡಿದ ಮಾತು. ಜಗತ್ತಿನಲ್ಲಿ ಪ್ರತಿಯೊಂದು ಧರ್ಮ ಮಾರ್ಗದಲ್ಲೇ ನಡೆಯತಕ್ಕದ್ದು. ಆದರೆ ಬಾಬು ಅಣ್ಣ, ಪ್ರತಿನಿತ್ಯವೂ ಸೂರ್ಯ ಉದಯಿಸ್ತಾನೆ. ಉದಯಿಸುವ ಕಾಲದಲ್ಲಿ ಅವನನ್ನು ಜಗತ್ತಿನಲ್ಲಿರುವವರು ಸ್ತುತಿಸಿದಂತೆ. ಜಗತ್ತಿಗೆ ಬಂದಂತಹ ಕತ್ತಲೆಯನ್ನೆಲ್ಲ ದೂರೀಕರಿಸುವ ಮಾತ್ರವಲ್ಲ, ನಮಗೆ ಜ್ಞಾನದ ಬೆಳಕನ್ನು ಕೊಡುವಂತಹ ಮಹಾಮಹಿಮ ನೀನು. ಆಗ ಆಶ್ಚರ್ಯದಲ್ಲಿ ಸೂರ್ಯ ಒಂದು ಮಾತು ಕೇಳಿದನಂತೆ. ಅಲ್ಲ, ನೀವು ಕತ್ತಲು 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 ಅಂತ ಹೇಳ್ತೀರಿ. ಸಾವಿರ ವರ್ಷಗಳಿಂದ ಈ ಜಗತ್ತಿನಲ್ಲಿ ನಾನಿದ್ದೇನೆ, ನಾನು ಒಮ್ಮೆಯೂ ಕತ್ತಲನ್ನು ನೋಡಲಿರುವಲ್ಲ. ಈಗ ಸೂರ್ಯನೇ ಕತ್ತಲನ್ನು ನೋಡಿದ ಹಾಗಾಯಿತ. ಧರ್ಮ ಮಾರ್ಗದಲ್ಲಿ ಪ್ರವರ್ತರಾಗುವವರಿಗೆ ಸದಾಕಾಲ ಸಂಕಟವೇ ಕಟ್ಟಿದ್ದ ಪಾಥೇಯವೋ ಅಂತ ನನಗೆ ಅನ್ನಿಸ್ತದೆ. ಬಾಬು ಅಣ್ಣ, ಧರಿಸಿಕೊಂಡಂತಹ ಆಭರಣ ನಿಜವಾದ ಆಭರಣ ಅಲ್ಲ. ಸೌಶೀಲ್ಯ ವಿದ್ಯೆ ಅನ್ನುವುದೇ ಆಭರಣ ಅಂತ ಆಡ್ತಾ ಬಂದೆ. ನಮ್ಮ ಶೀಲದ ರಕ್ಷೆಗಾಗಿ. ನೀನೇ ಹೇಳಿದೆ, ಅಯೋಧ್ಯೆಯಿಂದ ಕಾನನವಾಸಕ್ಕಾಗಿ ಹೊರಡುವಂತಹ ಅನಿವಾರ್ಯತೆ ರಾಮನಿಗೆ ಬಂತು. ಯಾಕೆ? ಪಿತೃವಾಕ್ಯ ಪರಿಪಾಲನಾ ಒಂದು, ಸೂರ್ಯ ವಂಶದಲ್ಲಿ ಜನಿಸಿದ್ದಕ್ಕಾಗಿ ಇನಕುಲದ ರಾಯರಲ್ಲಿ ಜನಿಸಿದ್ದು ಅಂತ ನಾನು ಆಡಿದ್ದು. ವೈಯಕ್ತಿಕವಾಗಿ ನಾವು ಏನೂ ಮಾಡಬಹುದು, ಆದ್ರೆ ಅದರಿಂದ ಹೆಸರು ಬರುವುದು ಯಾರಿಗೆ ಅಂತ ಕೇಳಿದ್ರೆ ಆ ಕುಲದಕ್ಕೆ ಮತ್ತೆ ಕುಲದಲ್ಲಿ ಇದ್ದಂತಹ ಹಿರಿಯರಿಗೆ. ಈ ನೆಲೆಯಿಂದ ಹೆಜ್ಜೆ ಹೆಜ್ಜೆಗೆ ಕಠಿಣವಾದಂತಹ ನಿರ್ಣಯವನ್ನೇ ಕೈಗೊಳ್ಳಬೇಕಾದ ಅನಿವಾರ್ಯತೆ ಈ ಸಿಂಹಾಸನದಲ್ಲಿ ಕೂತ ರಾಮನಿಗೆ ಬಂತು. ಒಂದು ಕೇಳಿದ ನಾನು, ಏನಣ್ಣ, ಅರಮನೆಗೆ ಬಿದ್ದು ಹಾಕಿ ನಾನು ಕಾಡಿನ ಕಡೆಗೆ ಹೋಗುವಾಗ ನಮ್ಮ ತಂದೆ ಹೆಚ್ಚು ದಿನ ಬದುಕಲಿಕ್ಕಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿತ್ತು. ಹೌದಣ್ಣ, ಗೊತ್ತಿತ್ತು. ಪ್ರಾಣತ್ಯಾಗವಾದರೂ ಆದೀತು. ಧರ್ಮ ಮಾರ್ಗದಲ್ಲಿ ನಡೆಯುವುದೇ ನನ್ನ ಶೀಲ ಅಂತ ನಾನು ಮುಂದೆ ಹೋದೆ ಕರ್ಮ. ಆದರೆ ನನ್ನ ತಂದೆಯಾಗಿ, ನನ್ನ ತಾಯಿಯಾಗಿ, ನನ್ನ ಬಂಧುವಾಗಿ, ನನ್ನ ಅಣ್ಣನಾಗಿ, ನನ್ನ ಸಖನಾಗಿ, ನನ್ನ ನೆರಳಾಗಿ ಹೆಜ್ಜೆ ಹೆಜ್ಜೆಗೆ ನನಗೆ ಬೇಕಾದ ಸಹಾಯವನ್ನು ನೀಡಿದಂತಹ ಲಕ್ಷ್ಮಣ. ಲಂಕಾ ರಾಜ್ಯದಲ್ಲಿ ನಾನು ಆಡಿದ್ದುಂಟು. ಸೀತೆಯಂತಹ ಮಡದಿಯಾದರೂ ಸಿಕ್ಕಿಯಾಳು, ಲಕ್ಷ್ಮಣನಂತಹ ಸಹೋದರ ಇನ್ನೊಬ್ಬ ಸಿಗುವುದಕ್ಕಿಲ್ಲ, ಅವನೊಬ್ಬನೇ ಅಂತ ನನ್ನ ಭಾಗ್ಯ. ನಾನು ಅಯೋಧ್ಯೆಯನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿನ್ನಂತಹ ತಮ್ಮನನ್ನು ಬಲಿಕೊಡುವಂತಹ ಒಂದು ದುಸ್ಥಿತಿ ನನಗೆ ಬಂತಲ್ವೇ? ನಾನು ಏನು ಮಾಡಲಿ ಅಂತ ನಾನೇ ಅಸಹಾಯಕನಾಗಿ ಹೋಗಿದ್ದೇನೆ. ಅಣ್ಣ, ಕಾಡಿನಲ್ಲಿ ಮನೆ ಮಾಡಿಕೊಂಡು ನಾಡಿನ ನಾಗರಿಕತೆಗೆ ನೀತಿ ಪಾಠವನ್ನು ಬೋಧಿಸುವಂತಹ ಮುನಿಗಳನ್ನ ನಿನ್ನನ್ನು ದೇವರಾಗಿ ಕಂಡಿತು. ಇನ್ನೂ ಒಂದುಂಟಣ್ಣ, ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ವಿರೋಧಿಸುವಂತಹ ರಾಕ್ಷಸರಲ್ಲಿಯೂ ಒಬ್ಬ ಆಡಿದನಂತೆ ಮಾರೀಚನಂತವ. ರಾಮೋ ವಿಗ್ರಹವಾನ್ ಧರ್ಮ. ಅದೇ, ನಾನು ಧರ್ಮದ ವಿಗ್ರಹವೇ ಆಗಿಬಿಟ್ಟಿದ್ದೇನೆ, ಕಲ್ಲಾಗಿದ್ದೇನೆ ಅಂತ ಅರ್ಥ ಅಷ್ಟೇ. ಅಣ್ಣ, ಈ ಧರ್ಮಮೂರ್ತಿಗೂ ಸಂಕಟ ಬಂದಿತ್ತು ಅಲ್ವಾ ಅಣ್ಣ? ಇದು ಸೋಜಿಗಾಗವ ಅಣ್ಣ. ಸೋಜಿಗವಾಯ್ತು ಕೇಳಣ್ಣ ನಿನ್ನಯ ಮಾತು, ಸೋಜಿಗವಾಯ್ತು. ಮಾಜಲಿಂದಿಗೆ ಸಚ್ಚರಿತೆ ಸೋಜಿಗವಾಯ್ತು ಕೇಳಣ್ಣ. ಅಣ್ಣ ಲಕ್ಷ್ಮಣ, ರಾವಣನಂತಹ
ರಾವಣನನ್ನು ಸಂಹರಿಸಿದ ನಂತರವೂ ನಿನಗೆ ಒಮ್ಮೆ ಬ್ರಹ್ಮಹತ್ಯಾದ್ವೇಷದ ಶಂಕೆ ಮೂಡಿತಂತೆ. ಅಲ್ಲ, ಮೂಡಿತ್ತು. ಗುರುಗಳಾದಂತಹ ವಸಿಷ್ಠರು, ಅಲ್ಲಿದ್ದ ನೆರೆದಿದ್ದಂತಹ ಮುದಿಗಡನದಲ್ಲಿ ಮುಂದಾಗಿ ಬಂದಂತಹ ಅಗಸ್ತ್ಯರು ಆಡಿದರು. ಲೋಕ ನಡತೆಗೆ ಬೇಕಾಗಿ ಬೇಡವೆ ಅಣ್ಣ. ವಿಶ್ವಾಮಿತ್ರರು ಆಡಿದ್ದು ಅದನ್ನೇ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಗ್ನಿಕಂ ಆಡಿದ್ದರು. ಮುಂದಿನ ಜಗತ್ತನ್ನು ಅಥವಾ ಭವಿಷ್ಯವನ್ನು ಆಗಲೇ ನೋಡಿದ್ದರು ಕಾಣ್ತದೆ ಅವರು. ರಾಮ ಪ್ರಪಂಚಕ್ಕೆ ಬೇಕಾದಂತಹ ಮಗು ಅಣ್ಣ. ಧರ್ಮಮೂರ್ತಿ ನೀತಿ, ಮೂರು ಜಗವೇ ನಿನ್ನನ್ನು ಕೊಂಡಾಡುತ್ತಿರುವಂತಹ ಸನ್ನಿವೇಶ. ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗವನ್ನೊಮ್ಮೆ ನೋಡಬೇಕು ಎನ್ನುವಂತಹ ತವಕದಲ್ಲಿರುವಂತಹ ಪ್ರಪಂಚದಲ್ಲಿ ದೇವತೆಗಳಾದರೂ ಒಮ್ಮೆ ಅಯೋಧ್ಯೆಗೆ ಪ್ರವೇಶಿಸಬೇಕು, ಅಯೋಧ್ಯೆಯನ್ನು ನೋಡಬೇಕು ಎನ್ನುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ಪ್ರೇಮಮೂರ್ತಿ ನಿನ್ನನ್ನ. ಧರ್ಮಕ್ಕೆ ಚ್ಯುತಿ ಬಂದರೆ ಅಲ್ಲಿ ರಾಮನ ಬಾಣ ಮೊದಲು ಮುಟ್ತದೆ. ವಿರೋಧಿಗಳ ಎದೆಸಿಡುವಲ್ಲಿ ಧರ್ಮವನ್ನು ಪ್ರತಿಷ್ಠಾಪಿಸಿ ಮೆರೆದವನು ನನ್ನ. ರಾಮನ ರಾಜ್ಯದಲ್ಲಿ ಅಗಸನ ಆಡಿದಂತಹ ಮಾತಿಗೂ ಒಂದು ಬೆಲೆ ಬಂತಲ್ಲ ಅಣ್ಣ. ನಾವು ಪ್ರಜೆಗಳ ಮಾತಿಗೆ ಮೌಲ್ಯವನ್ನು ಕೊಡಲೇಬೇಕು. ಎಂತಹ ಸಾಹಸಗಳನ್ನು ಮಾಡಿ ಮರಳಿ ಪಡೆದಂತಹ ಮಾತೆಯಾದಂತಹ ಸೀತೆಯನ್ನು ತ್ಯಜಿಸುವಲ್ಲಿ ಕ್ಷಣ ಮಾತ್ರದಲ್ಲಿಯೂ ನೀನು ಯೋಚನೆ ಮಾಡಲಿಲ್ಲ. ಮನುಕುಲೇಶರ ನಡತೆ ಮಾನ್ಯವು ಜನಪರ ಅಪವಾದ ಕಂಜುವ ಗುಣವ ಹೊಂದಿರಬೇಕು ಅಂತ ನಿನ್ನಲ್ಲಿ ಆಗ್ಲೇ ನಾನು ಆಡಿದ್ದೆ ಅಣ್ಣ. ಮದುವೆಯಾಗುವಾಗ ಪ್ರತಿಯೊಬ್ಬರೂ ಒಂದು ಭಾಷೆಯನ್ನು ಅಥವಾ ಮಾತನ್ನು ಹೆಂಡತಿಯಾದವಳಿಗೆ ಅಗ್ನಿಸಾಕ್ಷಿಕವಾಗಿ ಕೊಡ್ತೇವೆ. ಧರ್ಮದಲ್ಲಿ, ಅರ್ಥದಲ್ಲಿ ಆಗಲಿ, ಕಾಮದಲ್ಲಿ ಆಗಲಿ, ಅಥವಾ ಮುನ್ನಡೆದು ಹೋಗುವಂತಹ ಮೋಕ್ಷದ ದಾರಿಯಲ್ಲಿ ಆಗಲಿ ನಿನ್ನನ್ನು ಅತಿಕ್ರಮಿಸುವುದಿಲ್ಲ. ಅಂತಹ ಸೀತೆಯನ್ನು ಬಿಡುವಂತಹ ಸಂದರ್ಭದಲ್ಲಿ ಕ್ಷಣ ಮಾತ್ರವೂ ಯೋಚನೆಯನ್ನು ಮಾಡಲಿಲ್ಲ ನಾನು. ಅನಿವಾರ್ಯವಾಗಿತ್ತು. ಮತ್ತೆ ಇನ್ನೊಂದುಂಟು, ಎಂತಹ ಬಂಧ ಅದು ಕೇಳಿದರೆ ತಾಯಿಯಾದಂತ ಸೀತೆಯನ್ನು ನಾನು ಬಿಡಬೇಕು ಅಣ್ಣ ಅಂತ ಕೇಳಿದಾಗ ನೀನೇ ಆಡಿದೆ. ಜನಕಜೆಯಲ್ಲಿ ಕರಿಕಲೆ ಎಂಬುದಿಲ್ಲ ಎನ್ನುವುದಾಡಿದ್ದೆ. ಗಾಳಿಗೆ ಬಿದ್ದಂತಹ ಸಂದರ್ಭದಲ್ಲಿ ತಾಯಿಯೇ ಆಡ್ತಾಳೆ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಪ್ರಜಾಕೋಟಿಗಾಗಿ ಅಂಥವಳನ್ನೂ ತ್ಯಜಿಸಿದೆ. ಇನ್ನು ಈ ಲಕ್ಷ್ಮಣ ಅಣ್ಣ ಅಂತಹ ಪ್ರೇಮಮೂರ್ತಿ ಎಂದೆನಿಸಿದಂತಹ ಸೀತೆಯನ್ನೇ ಬಿಟ್ಟವನಿಗೆ ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಒಬ್ಬ ಲಕ್ಷ್ಮಣ ಅಡ್ಡವಾಗ್ತಾನ ಅಣ್ಣ. ಆಗಬಾರ್ದಲ್ಲ ಅಣ್ಣ. ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಡುವಾಗಲೇ ಅಮ್ಮನಲ್ಲ ಆಡಿದ್ದೆ. ಧರ್ಮಕ್ಕೆ ಬೇಕಾಗಿ ಮಡದಿಯನ್ನು, ತಮ್ಮಂದಿರನ್ನು, ರಾಜ್ಯವನ್ನು ಎಲ್ಲವನ್ನು ತ್ಯಜಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ. ಧರ್ಮ ಮೂಲಂ ಇದಂ ಸರ್ವಂ ಆಡಿತು. ಮತ್ತೆ ಅಣ್ಣ, ನಿನ್ನ ಮನಸ್ಸನ್ನು ಅರಿಯದ ತಮ್ಮ ಎಂಬುದಾಗಿ ನಾನು ಭಾವಿಸಬೇಡ. ಇಲ್ಲ, ನನ್ನ ಕುರಿತಾದಂತಹ ಪ್ರೀತಿ ನಿನಗೆ ನನ್ನ ಮೇಲೆ ಶಿಕ್ಷೆಯನ್ನು ವಿಧಿಸುವಲ್ಲಿ ನಿನ್ನನ್ನು ತಡೀತಾ ಉಂಟು ಎನ್ನುವುದಾಗಿ ತಿಳಿದವನು ಇದ್ದೇನೆ ಅಣ್ಣ. ಮಗು ಅಣ್ಣ, ಸೂರ್ಯನಿಗೆ ಕತ್ತಲೆ ಬಂತು ಅಂತ ನಾನು ಆಡಿದ್ದದಕ್ಕೆ ಸದಾ ಕಾಲ ನೀವು ಭಾವುಕರಾಗಬೇಡಿ, ಹೃದಯದ ಭಾಷೆಯಿಂದ ಮಾತಾಡಬೇಡಿ, ವಿವೇಕದಿಂದ ಚಿಂತಿಸಿ ಅಂತ ಆಡಿದ ನಾನೇ ಈಗೊಂದು ಧರ್ಮದಿಂದ ಚ್ಯುತನಾಗುವುದಕ್ಕೆ ಒಂದು ಹೆಜ್ಜೆ ಬೇಡ. ಲಕ್ಷ್ಮಣ ಅಣ್ಣ ಅಲ್ಲ, ಚೆಲುವ ಲಕ್ಷ್ಮಣ. ಚೆಲುವ ಲಕ್ಷ್ಮಣ ಕೇಳು, ದೇಹಾಂತ ಶಿಕ್ಷೆಯ ಸಲ್ಲಿಸುವೆ ರಾಜಧರ್ಮದಲ್ಲಿ. ದೇಹಾಂತ ಶಿಕ್ಷೆ ಸಲ್ಲಿಸುವೆ ರಾಜಧರ್ಮದಲ್ಲಿ. ಗಳಿಸಬಾರದು ಗಳಿಸಬಾರದು ದೋಷ ತೆರಳು ನೀ
ಬಳಿಕೆಲ್ಲ ನೋಡಬೇಡೆಂದ ಚೆಲುವ ಲಕ್ಷ್ಮಣಗೆ ಅಂತರಂಗದಿಂದಲೇ ಚೆಲುವನಾಗಿ ಗೋಚರಿಸುವವ ಬಹಿರಂಗದಿಂದ ಬಿಡು. ಅಯೋಧ್ಯೆಯನ್ನು ಸೂರ್ಯ ವಂಶವನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನಾದರೂ ತ್ಯಾಗ ಮಾಡಬಲ್ಲೆ. ಹರಿಶ್ಚಂದ್ರನೋ ದಿಲೀಪನೋ ಶಿಬಿಯೋ ಯಾಕೆ ಅವರ ಹೆಸರು ಹೇಳಬೇಕು? ನಮ್ಮ ಮುಂಭಾಗದಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ನೀನೇ ಇಂತಹ ತ್ಯಾಗಕ್ಕೆ ಸಿದ್ಧನಾದ ಮೇಲೆ ಮಗು ಅಣ್ಣ ಅದೇ ರಾಜಾರಾಮನಾಗಿ ಅಯೋಧ್ಯೆಯ ಚಕ್ರವರ್ತಿ ಪೀಠದಲ್ಲಿ ಕುಳಿತಂತಹ ನಾನೇ ಆಜ್ಞೆಯನ್ನು ಮಾಡ್ತಾ ಇದ್ದೇನೆ. ನೋಡಿದೆಯಾ? ಮಂತ್ರಿಗಳಾಗಲಿ ನಮ್ಮ ಗುರುಗಳಾದಂತಹ ವಸಿಷ್ಠರಾಗಲಿ ಹೇಳ್ತಾ ಇದ್ದಾರೆ, ಒಬ್ಬ ಸತ್ಪುರುಷನನ್ನು ಅನಿವಾರ್ಯವಾಗಿ ಶಿಕ್ಷಿಸುವಂತಹ ಸನ್ನಿವೇಶ ಬಂದರೆ ತಲೆದಂಡ ಅಂತ ಹೇಳಿದ್ರೆ ಅವನಿಗೆ ಮರಣದಂಡನೆಯನ್ನೇ ಕೊಡಬೇಕು ಅಂತ ಇಲ್ಲ. ಅವನನ್ನು ತ್ಯಜಿಸಿದ್ರೂ ಅದು ದೇಹಾಂತ ಶಿಕ್ಷೆಗೆ ಸಮ ಅಂತ ನಿಲ್ಲಿಸಲ್ಪಡ್ತದೆ. ಸತ್ಪುರುಷರನ್ನು ತ್ಯಜಿಸುವುದು ಮರಣದಂಡನೆಗೆ ಸಮಾನ. ಹಾಗಾಗಿ ಇದು ರಾಜಾರಾಮನಾಗಿ ಆಜ್ಞಾಪಿಸ್ತಾ ಇದ್ದೇನೆ, ನನ್ನದಾದಂತಹ ಊರನ್ನು ನನ್ನ ಸಾಮೀಪ್ಯವನ್ನು ಬಿಟ್ಟು ನೀನು ದೂರ ಹೋಗಬೇಕು. ಇನ್ನು ಮುಂದೆ ನಿನ್ನ ಮುಖವನ್ನು ನೋಡುವುದು ನನಗೆ ನಿಷೇಧ. ಅಣ್ಣನ ಮಾತನ್ನು ಬಹಿರಂಗದಿಂದಲ್ಲ, ಇನ್ನು ಅಂತರಂಗದಿಂದಲೇ ನೋಡಬೇಕು. ಮಮತೆಯಿಂದಣ್ಣನನ್ನು ನೋಡಿ ಲಕ್ಷ್ಮಣನಾದೆ ನವಿಸಿದನು ಬದಕಿದಲೆವಾಗಿ ವಿಮಲ ಸಿಂಹಾಸನಕ್ಕೆ ಮಣಿದು ಸಭಿಕರಿಗೆ ಸಮರದಲ್ಲಿ ನಡೆತಂದ ತಿರುಗಿ ದೇಹಾಂತ ಶಿಕ್ಷೆಯನ್ನು ವಿಧಿಸುತ್ತೇನೆ ರಾಜಧರ್ಮದಲ್ಲಿ. ಭ್ರಾತೃಧರ್ಮ ಅಂತಲೂ ಒಂದು ಉಂಟಲ್ಲ, ಆ ಭ್ರಾತೃಧರ್ಮದಲ್ಲಿ ಅಣ್ಣನಿಂದ ನಾನು ಬೇರಾಗಲಿಲ್ಲ ಅನ್ನುವಂತ ಒಂದು ಭರವಸೆಯನ್ನೂ ಹೊಂದಿದ್ದೇನೆ. ಚೆಲುವ ಲಕ್ಷ್ಮಣ ಕೇಳು, ದೇಹಾಂತ ಶಿಕ್ಷೆ ಇದು ಅಂತ ಅಣ್ಣನ ಬಾಯಿಂದ ಬಂದ ಮೇಲೆ ಮತ್ತೆ ಅಣ್ಣ ಅಂತ ಕರೆಯುವಂತಹ ಸೌಭಾಗ್ಯ ನನ್ನದಿಲ್ಲ. ಯಾಕೆ? ಮತ್ತೆ ಅಣ್ಣನ ಮಾತನ್ನು ಮೀರಿದಂತಹ ಪಾಪಕ್ಕೆ ನಾನೇ ಒಳಗಾಗುತ್ತೇನೆ. ಹಾಗಾಗಿ ಆ ಅಣ್ಣನ ಚಿನ್ಮಯ ಮೂರ್ತಿಯನ್ನು, ಅವನ ದಿವ್ಯ ಮಂಗಲ ಮೂರ್ತಿಯನ್ನು ಒಮ್ಮೆ ಕಣ್ತುಂಬ ನೋಡಿಕೊಳ್ತೇನೆ. ಆಡಿದರೆ ಒಂದು ಮಾತು, ಆಡದಿದ್ದರೆ ರಾಮನ ಕಣ್ಣು 1000 ಮಾತಾಡ್ತದೆ ಲಕ್ಷ್ಮಣನ ಕುರಿತಾಗಿ. ಎಲ್ಲವೂ ಮನಸ್ಸಿನಲ್ಲೇ ಅನುಭವಿಸ್ತೇನೆ. ಮಾತೆ ಸೀತೆಗಾದರೂ ರಾಮನಿಂದ ವಿಯೋಗ ಎನ್ನುವುದಿತ್ತು, ಲಕ್ಷ್ಮಣನಿಗೆ ಹಾಗಲ್ಲ. ರಾಮನ ಪಾದವೆಂಬ ಕಮಲದಿಂದ ಬೇಕಾದಷ್ಟು ಮಧುವನ್ನು ಈಟಿದಂತ ಬಂಡುಳಿ ನಾನು, ಆ ಸೌಭಾಗ್ಯವಂತ ನಾನು. ನಾಳೆಗಾಗುವಾಗ ಈ ಬಂಡುಳಿಗೆ ಅವನಿಗೆ ಸಿಗುವುದಿಲ್ಲ ಅಲ್ವೋ? ಅಣ್ಣನ ಕಾಲನ್ನು ಗಟ್ಟಿಯಾಗಿ ಹಿಡಿದು ಒಮ್ಮೆ ನಮಸ್ಕರಿಸ್ತೇನೆ. ಯಾವ ಸಿಂಹಾಸನಕ್ಕಾಗಿ ನನ್ನ ಪ್ರಭು ಶ್ರೀರಾಮಚಂದ್ರ ಎಲ್ಲವನ್ನು ತ್ಯಜಿಸಲು ಸಿದ್ಧನಾಗ್ತಾನು, ಆ ವಿಮಲ ಸಿಂಹಾಸನಕ್ಕೆ ಒಮ್ಮೆ ನಮಸ್ಕರಿಸಿದ್ದೇನೆ. ಲಕ್ಷ್ಮಣನ ಸಿಟ್ಟು, ಲಕ್ಷ್ಮಣನ ಸಿಡುಕು, ಲಕ್ಷ್ಮಣನ ಮಾತು ಎಲ್ಲವನ್ನು ಸಹಿಸಿಕೊಂಡು ರಾಮನಷ್ಟೇ ಪ್ರೀತಿಯನ್ನು ನೀಡಿದಂತಹ ಅಯೋಧ್ಯೆಯ ಪ್ರಜೆಗಳು ಅಲ್ಲ, ನನ್ನಣ್ಣನಾದಂತಹ ಶ್ರೀರಾಮಚಂದ್ರ ಪ್ರಭುವಿನ ಪ್ರಜೆಗಳನ್ನ ಒಪ್ಪಿ ನಮಸ್ಕರಿಸುತ್ತಾ ಮಡದಿಯಾದಂತಹ ಊರ್ಮಿಳಿಯನ್ನು ಕರೆದುಕೊಂಡು ತೆರಳುತ್ತೇನಂತೆ.
ಏನಂತೆ? ವಾಯುಜನ ನುಡಿಗೆ ರಾಮನು ಛಾಯೆ ಕಾಣಿಸಿ ಲಕ್ಷ್ಮಣನು ನಿಜ ಪ್ರಿಯ ಸದಾ ಸರಿದೆ ಲೋಕದ ಮಾಯೆ ಜನುದಾಟಿ ಕಾಯಕದಿ ಛಲ ಬಿಡಿದು ಮನದಲ್ಲಿ ನೋಯದಾದರ್ಶವನು ಕಾಣಿಸಿ ಶ್ರೇಯ ಮುಳುಗಿದೆ ಶೇಷಗೈದ ವಿಜೇಷವಿದು ಎಂದ ಮುಖವನ್ನು ನೋಡಿದ್ರೆ ಏನನ್ನೋ ನನ್ನಲ್ಲಿ ಆಡಬೇಕು ಅನ್ನುವಂತಹ ಭಾವ ಕಾಣಿಸ್ತಾ ಇದೆ. ಯಾಕಪ್ಪ ದೂರ ನಿಂತೆ? ಒಬ್ಬೊಬ್ಬರೇ ರಾಮನ ಬಳಿಯಿಂದ ದೂರ ದೂರ ಹೋಗುತ್ತಾ ಇರುವಾಗ ನೀನು ನನ್ನನ್ನು ದೂರ ಮಾಡುತ್ತೀಯೇನೋ ಅಂತ ಕೇಳಿದ್ರೆ ಇಲ್ಲ ಪ್ರಭು ಅಂತ ಹತ್ತಿರ ಬರ್ತಾನೆ. ನನ್ನ ಮುಖವನ್ನು ನೋಡಬೇಡ ಅಂತ ಯಾವ ಲಕ್ಷ್ಮಣನಲ್ಲಿ ನಾನು ಆಡಿದನೋ ಅವನು ಮುಂದೇನು ಮಾಡಿ ಅನ್ನೋ ಕುತೂಹಲದಿಂದ ಅವನನ್ನೇ ಹಿಂಬಾಲಿಸಿಕೊಂಡು ಆಂಜನೇಯ ಹೋದನಂತೆ. ಮಡದಿಯಾದಂತಹ ಊರ್ಮಿಳೆಯ ಅಂತಃಪುರವನ್ನು ಸೇರಿದಂತಹ ಲಕ್ಷ್ಮಣ ಆಕೆಯನ್ನು ಒಡಗೂಡಿಕೊಂಡು ಸರಯೂ ನದಿಯ ತಟದಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿ ಪ್ರಾಯೋಪವೇಶಕ್ಕೆ ಕುಳಿತರು ಅನ್ನುವುದನ್ನು ಕಂಡನಂತೆ. ನೋಡ್ತಾ ಇದ್ದಂತೆ ಒಂದು ದಿನ ಘನವಾದಂತಹ ಸರ್ಪವೊಂದು ಊರ್ಮಿಳೆಯನ್ನು ಸುತ್ತಿಕೊಂಡು ಸರಯೂ ನದಿಯಲ್ಲಿ ಇಳಿದು ಕಣ್ಮರೆಯಾದದ್ದನ್ನು ನಾನು ಕಂಡೆ. ಲಕ್ಷ್ಮಣ ಎಲ್ಲಿ ಹೋದ, ಊರ್ಮಿಳೆ ಆಮೇಲೆ ಏನಾದರೂ ನನಗೆ ಗೊತ್ತಿಲ್ಲ. ಈ ಒಂದು ಅದ್ಭುತವನ್ನು ನಿನ್ನಲ್ಲಿ ಆಡುವುದಕ್ಕಾಗಿ ಬಂದೆ ಪ್ರಭುವೇ ಅಂತ ಹೇಳ್ತಾ ಇದ್ದಾನೆ. ನಮಗೆ ಗೊತ್ತಾಗದಿದ್ದೀತ ಲಕ್ಷ್ಮಣ ಏನು, ಸೀತೆ ಏನು ಅನ್ನುವುದನ್ನು ನಾನು ಅರಿಯದವನು. ಹೌದು, ಹೊರಡುವ ಕಾಲದಲ್ಲಿ ಅವನ ತಾಯಿಯು ಆಡಿದ್ದದನ್ನೇ. ರಾಮನನ್ನೇ ದಶರಥ ಅಂತ ತಿಳಿ, ಸೀತೆಯನ್ನೇ ನಿನ್ನ ಅಮ್ಮ ಅಂತ ತಿಳಿ, ಅಯೋಧ್ಯೆಯನ್ನೇ ಅಡವಿಯನ್ನೇ ಅಯೋಧ್ಯೆ ಅಂತ ತಿಳಿ. ಅಂತಹ ತಾಯಿಯ ಮಗ ತನ್ನ ಜೀವನದಲ್ಲಿ ಸೇವೆ ಕಾಯಕ ಅನ್ನುವುದಲ್ಲದೆ ಬೇರೊಂದು ಸುಖವನ್ನು ಕಂಡು ಉಣ್ಣದಂತಹ ಲಕ್ಷ್ಮಣ ಕೊನೆಗೂ ಉಳಿಸಿದ್ದೇನು ಅಂತ ಕೇಳಿದ್ರೆ ಅಯೋಧ್ಯೆಯನ್ನು ಸೂರ್ಯವಂಶವನ್ನು ಉಳಿಸಿದಂತಹ ಹೆಗ್ಗಳಿಕೆ ಅವನು ಹೊತ್ತದ್ದಲ್ಲ. ಅವನು ಹೊರಲಿಕ್ಕಿರುವುದು ಬೇರೆ ಉಂಟು. ಆ ನೆಲೆಯಿಂದಲೇ ಸರಯೂ ನದಿಯಲ್ಲಿ ಇಳಿದು ಹೋದ. ಕಾಯವನ್ನು ಕಳ್ಕೊಂಡ, ಆದರೆ ಕೀರ್ತಿಕಾಯನಾಗಿ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುತ್ತಾನೆ. ಲಲನೆ ಜಾನಕಿ ಮೊದಲೇ ಹೋದಳು. ಲಕ್ಷ್ಮಣನು ನದಿಯಲ್ಲಿ ಇಳಿದ. ಒಬ್ಬೊಬ್ಬರನ್ನೇ ಕಳಕೊಳ್ಳುತ್ತಾ ನಾಟಕ ರಂಗ ಅನ್ನೋದು ಬರಿದಾಗುವುದನ್ನು ನೋಡ್ತಾ ಇದ್ದೇನೆ. ಇನ್ನೆಷ್ಟು ದಿನ ನಮ್ಮದನ್ನು ನಾವು ಕಳಚಿ ಹೋಗಲೇಬೇಕಲ್ಲ. ನಾವು ಕಳಚಿ ಹೋಗಬೇಕು ಅಂತಾದ್ರೆ ಇಲ್ಲಿರುವಂತಹ ವ್ಯವಸ್ಥೆ ಸುಗಮವಾಗಬೇಕಲ್ಲ. ನನ್ನ ಅಂತರಂಗವನ್ನೊಮ್ಮೆ ನಾನೇ ನೋಡಿಕೊಳ್ಬೇಕು ಅಂತಾದ್ರೆ ಒಮ್ಮೆ ನಾವು ಹಿಂದೆ ತಿರುಗಬೇಕು. ನೋವಲಿವುಗಳಿಂದ ಕೂಡಿದ ಜೀವನವ ಕಂಡ ನೋವಲಿವುಗಳಿಂದ ಕೂಡಿದ ಜೀವನವ ಕಂಡ ಮತ್ತಿನ್ನಾವ ಫಲವಿದೆ ನೀತಿಯೊಂದೇ ದೇವನಿನಿಸಿತು ಎಂದನು ಜಗದೊಳಿಂತು
ದೇವಾನು ದೇವತೆಗಳೆಲ್ಲ ಲಂಕೆಯಲ್ಲಿ ಬಂದು ನೀನು ಶ್ರೀಹರಿ, ನೀನು ಮಹಾವಿಷ್ಣು, ನರನೇ ನೀ ನರಸತಿಯೇ ಜಾನಕಿ, ತರುಚರರೇ ಮರ್ಕಟರು, ವಿಶ್ವಂಬರೆಯ ಭಾರವನ್ನು ಕಳೆಯುವುದಕ್ಕಾಗಿ ಅವತರಿಸಿದ ಮಹಾಮಹಿಮ ನೀನು ಅಂತ ಹೇಳಿದಾಗಲೂ ಇಲ್ಲ, ನಾನು ದಶರಥನ ಮಗ, ನಾನು ಕೌಸಲ್ಯೇ ಪುತ್ರ ಅನ್ನುವ ಭಾವವೇ ನನ್ನಲ್ಲುಂಟು ಅಂತ ಆಡಿದೆ. ಕಾಲಪುರುಷನಲ್ಲೂ ನಾನು ಹೇಳಿದ್ದದನ್ನೇ, ನೆಲೆಗೊಂಡ ಪರಿಸರದ ಸಂಸ್ಕಾರ ಎಲ್ಲನೇ ಸೆರೆ ಹಿಡಿದಿದೆ. ಬಾಲ್ಯದಿಂದಲೂ ಸಂತೋಷವನ್ನೇ ಉಂಡೆ, ಜಗತ್ತಿನಲ್ಲೆಲ್ಲ ನಲಿವೇ ತುಂಬಿದೆ ಅಂತ ಭಾವಿಸಿದೆ. 4 ಮಂದಿ ಮಕ್ಕಳು, 3 ಮಂದಿ ತಾಯಂದಿರು, ನಲಿಯುತ್ತಿರುವಂತಹ ಅಯೋಧ್ಯೆಯ ಪ್ರಜೆಗಳು, ಅದಕ್ಕಿಂತ ಹೆಚ್ಚಿನ ಸಂಭ್ರಮ ಏನು? ಆದರೆ ಜೀವನ ಅನ್ನುವಂತಹ ಪ್ರವಾಹ ಸರಾಗವಾಗಿ, ಸರಳವಾಗಿ, ಸುಲಲಿತವಾಗಿ ಸಾಗುವುದಲ್ಲ ಅನ್ನುವುದು ನಮಗೆ ಅರಿವಾಯಿತು. ಕಾಡಿಗೆ ಬರಬೇಕಾದಂತಹ ಅನಿವಾರ್ಯತೆ ಇದ್ದರೂ, ನಾನಾಗಿ ದುಃಖಿಸದೇ ಇದ್ದರೂ ನನ್ನ ಕಾರಣದಿಂದ ಪ್ರಜೆಗಳು ಕಣ್ಣೀರು ಸುರಿಸುವಾಗ ನಾನು ಕಣ್ಣೀರು ಹಾಕಿದೆ. ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯಿತು. 11,000 ವರ್ಷಗಳ ಕಾಲ ಇರ್ತೇನೆ ಅಂತ ಆಡಿದ ಮೇಲೆ ಅಷ್ಟನ್ನು ನಾನು ಬಾಳಿಯೂ ಆಯಿತು. ಜಗತ್ತು ಅನ್ನುವುದೇ ಹಾಗೆ. ತಂದೆ ತಾಯಂದಿರಿಗೆ ಮಗನಾಗಿ, ಮಡದಿಗೆ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿ, ತಮ್ಮಂದಿರಿಗೆ ಅಣ್ಣನಾಗಿ, ಪ್ರಜೆಗಳಿಗೆ ಅರಸನಾಗಿ ಯಾವ ರೀತಿಯಾಗಿ ಬಾಳಬೇಕು ಅಂತ ನಮ್ಮ ಗುರುಗಳಾದಂತಹ ವಸಿಷ್ಠರು ಆಡಿದ್ರು, ಅದೇ ರೀತಿಯಾಗಿ ಬಾಳುವುದಕ್ಕೆ ಪ್ರಯತ್ನಿಸಿದೆ. ಆ ಪ್ರಯತ್ನದಲ್ಲಿ ನಾನು ಸಫಲನಾಗಿದ್ದೇನೋ ಅನ್ನುವುದನ್ನು ನಾನು ಆಡುವುದಲ್ಲ, ಪ್ರಜೆಗಳು ಹೇಳಬೇಕು. ಇನ್ನೂ ನಾನು ಇರಬೇಕಾ? ಪ್ರತಿಯೊಬ್ಬರನ್ನು ಕಳಕೊಂಡ ಮೇಲೆ ಬದುಕಿನಲ್ಲಿ ಸಾಧಿಸುವುದಕ್ಕೆ ಇನ್ನೇನು ಉಳಿದಿಲ್ಲ ಅಂತ ಆದ ಮೇಲೆ ಖಿನ್ನಮಾನಸನಾಗಿ ನಾನು ಸಿಂಹಾಸನವನ್ನು ಏರಿ ಆಳುವುದಕ್ಕೆ ಅರ್ಥ ಇಲ್ಲ. ಅರಸನಾದವ ಪ್ರಜೆಗಳಿಗೆ ಸರಿಯಾದ ನ್ಯಾಯವನ್ನು ಕೊಡಬೇಕು ಅಂತ ಆದರೆ ಅವನು ಸಮಚಿತ್ತದಿಂದಿರಬೇಕು. ಲಕ್ಷ್ಮಣನನ್ನ ಹೊರಗೆ ಚಲಿಸುವಂತಹ ಪ್ರಾಣ ಅಂತ ನಾನು ಆಡಿದ್ದೆ. ಅಂತಹ ಲಕ್ಷ್ಮಣನನ್ನು ಕಳಕೊಂಡ ಮೇಲೆ ನನ್ನ ಬದುಕು ನನಗೆ ಬೇಕು. ಆ ನೆಲೆಯಿಂದಲೇ ಗಂಧರ್ವ ಲೋಕಕ್ಕೆ ಹೋಗಿ ಭೂಲೋಕದಲ್ಲಿ ಗಂಧರ್ವರು ಆಕ್ರಮಣ ಮಾಡಿದಂತಹ ಪ್ರದೇಶವನ್ನು ಮತ್ತೆ ವಶಪಡಿಸಿಕೊಂಡಂತಹ ಭರತನನ್ನು ಕರೆದು, ನೀನು ಭವಿಷ್ಯದಲ್ಲಿ ಅಯೋಧ್ಯೆಯ ಚಕ್ರವರ್ತಿಯಾಗುವಂತ ಆಡಿದರೆ ಬೇಡ ಅಣ್ಣ, ನನಗೆ ಬೇಡ ಅಂತ ಹೇಳ್ತಾನೆ. ನಿನ್ನ ನೆರಳಾಗಿದ್ದಂತಹ ನಾನು ನಿನ್ನ ಜೊತೆಯಾಗಿ ನೀನು ಎಲ್ಲಿಗೆ ಹೋಗ್ತೀಯ ಅಲ್ಲಿಗೆ ನಾನು ಬರ್ತೇನೆ. ಲವಣಾಸುರನನ್ನು ವಧಿಸಿ ಮಥುರೆಯನ್ನೇ ನೆಲೆಸಿದಂತಹ ಶತ್ರುಘ್ನಲ್ಲಿ ಆಡಿದರೆ ನೀನು ಏರಿದಂತಹ ಸಿಂಹಾಸನವನ್ನು ನಾವು ಏರುವುದಣ್ಣ, ನಾವೇನಿದ್ರು ನಿನ್ನ ಸೇವಕರು ಅಂತ ಹೇಳ್ತಾನೆ. ಹಾಗಾದ್ರೆ ಭವಿಷ್ಯಕ್ಕೆ ಏನಾದ್ರೂ ಒಂದು ಆಗಬೇಕಲ್ಲ. ನಮಗೆ ಮತ್ತಿನ್ನಾವ ಫಲವಿದೆ ಅಂತ ಹೇಳಿದ್ರು, ಜಗತ್ತಿನಲ್ಲಿ ಸಾಮಾನ್ಯರಿರಬಹುದು, ಋಷಿಗಳಿರಬಹುದು, ನನ್ನನ್ನು ಭಗವಂತ ಅನ್ನುವಂತಹ ಭಾವದಿಂದ ಕಂಡರೂ ಒಬ್ಬ ಮನುಷ್ಯನಾಗಿ ನೀತಿಯ ಪಥದಲ್ಲಿ ಬಾಳಿ ಬದುಕಿದಂತಹ ನಾನು ಮುಂದಿನ ಸುವ್ಯವಸ್ಥೆಯನ್ನು ಮಾಡಿಯೇ ಹೋಗಬೇಕಾಗಿದೆ. ಹಾಗಾಗಿ ಹಿರಿಯ ಮಗನಾದಂತಹ ಕುಶನಿಗೆ ಪಟ್ಟವನ್ನು ಕೊಡುವುದು ಅಂತ ನಿರ್ಣಯ ಮಾಡಿದವನಿದ್ದೆ. ಕೇವಲ ನಮ್ಮ ಮಕ್ಕಳನ್ನು ಮಾತ್ರ ನಾವು ನೋಡಿದರೆ ಸಾಕಾಗುವುದಿಲ್ವಲ್ಲ. ಗಂಧರ್ವರನ್ನು ಅತಿಕ್ರಮಿಸಿ ಯಾವ ರಾಜ್ಯವನ್ನು ಭರತ ಗೆದ್ದಿದ್ದಾನೋ ಅಲ್ಲಿಯೇ ತಕ್ಷಶಿಲೆ ಮತ್ತು ಪುಷ್ಕಲಾವತಿ ಅನ್ನುವಂತಹ 2 ಪಟ್ಟಣಗಳನ್ನು ನಿರ್ಮಿಸಿ ಭರತನ ಮಕ್ಕಳಾದಂತಹ ತಕ್ಷಕ ಹಾಗೂ ಪುಷ್ಕಳ ಇಬ್ಬರನ್ನು ಅಲ್ಲಿ ಅರಸರನ್ನಾಗಿ ಮಾಡುವಂತ ಭರತನಲ್ಲಿ ಆಡಿದೆ. ಲವಣಾಸುರನನ್ನು ವಧಿಸಿ ಮಥುರೆಯನ್ನು ವಶಪಡಿಸಿಕೊಂಡಿದ್ದಾನೆ ಶತ್ರುಘ್ನ. ಅವನ 2 ಮಕ್ಕಳಾದಂತಹ ಸುಬಾಹು ಹಾಗೂ ಶತ್ರುಘಾತಿ ಅವರಿಗೂ ಆಗಬೇಕು ಅನ್ನುವುದಕ್ಕಾಗಿ 2 ಪಟ್ಟಣಗಳನ್ನು ಅಲ್ಲಿಯೂ ನಿರ್ಮಿಸು. ಅಲ್ಲಿ ನಿನ್ನ ಮಕ್ಕಳಿಬ್ಬರು ರಾಜ್ಯಭಾರವನ್ನು ಮಾಡಿಕೊಂಡಿರಲಿ ಅಂತ ಅವನಲ್ಲಿ ಹೇಳಿದೆ. ಅವರಿಬ್ಬರೇನೋ ಮಾಡಿದ್ರು, ಆದ್ರೆ ನನ್ನ ನೆರಳಾಗಿ, ನನ್ನ ದಾಸನಾಗಿ ತನ್ನ ಜೀವನ ಪರ್ಯಂತ ಬದುಕಿದಂತಹ ಲಕ್ಷ್ಮಣನಿಗಿಬ್ಬರು ಗಂಡು ಮಕ್ಕಳಿದ್ದಾರಲ್ಲ, ಚಂದ್ರಕೇತು ಹಾಗೆ ಅಂಗದ. ಅವರಿಗಾಗಿ ಅಂಗದೀಯ ಮತ್ತು ತಾರಾಪಥ ಅನ್ನುವಂತಹ 2 ಪುರಗಳಲ್ಲಿ ಅವರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ
ಲವನು ಶ್ರಾವಸ್ತಿಯಲ್ಲಿ ಅರಸನಾಗಿ ಆಳಲಿ. ಇವರೆಲ್ಲರೂ ಹಿರಿಯವನಾದಂತಹ ಕುಶನ ಹಿರಿಮೆಯನ್ನು ಒಪ್ಪಿಕೊಂಡು ಅವನನ್ನೇ ಚಕ್ರವರ್ತಿ ಅಂತ ಅವನನ್ನೇ ಅನುಸರಿಸಲಿ ಅಂತ ವ್ಯವಸ್ಥೆಯನ್ನೆಲ್ಲ ಮಾಡಿದವನಿದ್ದೇನೆ. ಏನು ರಾಮನ ಜೀವನದ ಆದರ್ಶ, ಏನು ರಾಮನ ಅಂತರಂಗ. ನಾನು ದೇವರು ಅಂತ ನೀವೆಲ್ಲ ಹೇಳ್ತೀವಿ. ದೇವರಾಗಿ ಅವತರಿಸಿ ಮಹಿಮೆಯನ್ನು ತೋರಿಸುವುದು ಸರಳ, ಅದಲ್ಲ. ಮನುಷ್ಯನಾಗಿ ನಾನು ಜನಿಸಿದ್ದೇನುಂಟು, ಧರ್ಮ ಪಥದಲ್ಲಿ ನಡೆದದ್ದೇನುಂಟು, ಅದುವೇ ನೀತಿಯೊಂದೇ ದೇವನೆನಿಸಿತು ಎನ್ನನು. ಹಾಗಾದ್ರೆ ರಾಮನ ಪಥ ಅಂದ್ರೆ ಏನು? ಧರ್ಮ ಪಥ. ರಾಮನ ಪಥದಲ್ಲಿ ಬರುವವರು, ರಾಮನನ್ನು ಅನುಸರಿಸುವವರು ಏನು ರಾಮನಂತೆ ಕಾನನದ ಕಡೆಗೆ ಹೋಗಬೇಕಾ? ರಾಮನಂತೆ ತಮ್ಮ ಮಡದಿಯನ್ನು ಕಳ್ಕೊಳ್ಬೇಕಾ? ರಾಮನಂತೆ ಕಪಿಗಳನ್ನು ಸೇರಿಸಿಕೊಂಡು ಸಮುದ್ರಕ್ಕೆ ಸೇತುವನ್ನು ಬರೀಬೇಕಾ? ರಾಮನಂತೆ ರಾಕ್ಷಸರು ರಾವಣ ಕುಂಭಕರ್ಣಾದಿಗಳನ್ನು ಹನನ ಮಾಡಬೇಕಾ? ಅಲ್ಲ, ನನ್ನಂತೆ ಮರಳಿ ಸೀತೆಯನ್ನು ಪಡೀಬೇಕು ಅಂತ ಕೇಳಿದ್ರೆ ಪಡೀಬೇಕು ಜೀವರಾದವರು. ನಾನು ಆಡುವ ಮಾತದೆ, ಜಗತ್ತಿನಲ್ಲಿ ಜನಿಸಿದಂತಹ ಪ್ರತಿಯೊಬ್ಬ ಮಾನವನೂ ಸಮುದ್ರವನ್ನು ಉತ್ತರಿಸಲೇಬೇಕು. ಯಾವ ಸಮುದ್ರ? ತೀರ್ತ್ವ ಮೋಹಾರ್ಣವಂ. ಮೋಹ ಅನ್ನುವಂತಹ ಸಮುದ್ರ ವಿಶಾಲವಾಗಿ ಮಾನವನ ಎದುರು ಕಂಗೊಳಿಸುತ್ತದೆ. ಅದನ್ನು ಉತ್ತರಿಸಲೇಬೇಕು. ಹೇಗೆ ಉತ್ತರಿಸಬೇಕು? ಕಪಿಗಳು ಅನ್ನುವಂತಹ ಇಂದ್ರಿಯಗಳು, ಚಂಚಲವಾದದ್ದಕ್ಕೆ ಕಪಿಗಳು ಅಂತ ಹೇಳೋದು. ನಮ್ಮ ಇಂದ್ರಿಯಗಳು ಅಷ್ಟೇ. ಸುಂದರವಾದದನ್ನು ಕಂಡಾಗ ನೋಡಬೇಕು, ಸುಮಧುರವಾದದನ್ನು ಕಂಡಾಗ ಕೇಳಬೇಕು. ಅದೆಲ್ಲವನ್ನು ನಿಗ್ರಹಿಸಿಕೊಂಡು ನಮ್ಮ ಇಂದ್ರಿಯ ನಿಗ್ರಹದಿಂದ ಮೋಹ ಅನ್ನುವಂತಹ ಸಮುದ್ರವನ್ನು ಉತ್ತರಿಸಿ ರಾಗದ್ವೇಷ ಅನ್ನುವಂತಹ ರಾಕ್ಷಸರನ್ನು ಕೊಂದು ಶಾಂತಿ ಅನ್ನುವಂತಹ ಸೀತೆಯನ್ನು ಮರಳಿ ಪಡೆಯಬೇಕು. ಆಗ ಯಾರೆಲ್ಲ ಆತ್ಮಸಹಿತವಾಗಿ ಜಗತ್ತಿನಲ್ಲಿ ಕಾಣಿಸಿಕೊಳ್ತಾರೋ ಅವರೆಲ್ಲರೂ ಆತ್ಮಾರಾಮರಾಗುವುದಕ್ಕೆ ಸಾಧ್ಯ. ತೀರ್ತ್ವ ಮೋಹಾರ್ಣವಂ ಹತ್ವ ರಾಗದ್ವೇಷಾದಿ ರಾಕ್ಷಸ ಶಾಂತಿ ಸೀತಾ ಸಮಾಯುಕ್ತ ಆತ್ಮಾರಾಮೋ ವಿರಾಜತೆ. ಇದು ರಾಮನ ಸಂದೇಶ, ಇದು ರಾಮನ ಅಂತರಂಗ. ಈ ನೆಲೆಯಿಂದ ಪ್ರಜೆಗಳಿಗೆಲ್ಲ ಆಡಿದ್ದೇನೆ. ನೀವೆಲ್ಲರೂ ಕುಶನ ಆಧೀನದಲ್ಲಿ ಇರಬೇಕು ಅಂತ ಹೇಳಿದರೆ ನೋಡಿದ್ರ, ನಾನಿನ್ನೇನು ಸರಯೂ ನದಿಯಲ್ಲಿ ಇಳಿದು ಈ ದೇಹತ್ಯಾಗವನ್ನು ಮಾಡಿ ನನ್ನ ಮೂಲಧಾಮವಾದಂತಹ ವೈಕುಂಠವನ್ನು ಸೇರಬೇಕು ಅಂತ ನಿರ್ಣಯ ಮಾಡಿದ್ರೆ, ಅಯೋಧ್ಯೆಯಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯು ರಾಮ, ನಾವು ನಿನ್ನ ಜೊತೆಯಾಗಿ ಬರ್ತೇವೆ. ಸುಗ್ರೀವ ಹೇಳ್ತಾನೆ, ಅಂಗದನಿಗೆ ನಾನು ರಾಜ್ಯಾಭಿಷೇಕವನ್ನು ಮಾಡಿ ನಾನು ನಿನ್ನ ಜೊತೆಯಾಗಿ ಬರ್ತೇನೆ. ವಿಭೀಷಣ ನೀರು ತುಂಬಿದ ಕಣ್ಣುಗಳಿಂದ ಹೇಳ್ತಾನೆ, ನಾನು ಚಿರಂಜೀವಿಯಾಗಿ ಗೆದ್ದೆ ಪ್ರಭುವೆ. ಯಾಕೆ ಭಗವಂತ ವರ ಕೊಟ್ಟ ಗೊತ್ತಿಲ್ಲ. ನಮ್ಮ ಕುಲದೇವರಾದಂತಹ ರಂಗನಾಥನ ವಿಗ್ರಹವನ್ನು ವಿಭೀಷಣನಿಗೆ ಕೊಟ್ಟು ನೀನೇ ಆರಾಧಿಸಿಕೊಂಡು ಬಾ ಅಂತ ಆಗಿದೆ. ನಿನ್ನ ಆಲಿಂಗನದಿಂದ ಭೂತವಾದಂತಹ ಈ ಶರೀರವನ್ನು ಕಳಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ ಪ್ರಭುವೆ. ಈ ಜಗತ್ತಿನಲ್ಲಿ ನದಿ ನದಗಳು, ಕುಲ ಪರ್ವತಗಳು, ಮಾನವರು ಇರುವಲ್ಲಿವರೆಗೆ ರಾಮಾಯಣದ ಕಥೆಯನ್ನು ಹೇಳುತ್ತಾ ಕೇಳುತ್ತಾ ಭೂತನಾಗು ಯುಗ ಯುಗಗಳಲ್ಲಿ ನಿನಗೆ ಪಾದದರ್ಶನವನ್ನು ಕೊಡ್ತೇನೆ ಅಂತ ಆಡಿದ್ದೇನೆ. ಆಂಜನೇಯನಲ್ಲಾಗಲಿ ಜಾಂಬವನಲ್ಲಾಗಲಿ. ಕುಲಗುರುಗಳಾದಂತಹ ವಸಿಷ್ಠರಲ್ಲಿ ಮುಂದೇನು ಅಂತ ಕೇಳಿದ್ರೆ ವೈದಿಕವಾದಂತಹ ಪ್ರಕ್ರಿಯೆಯನ್ನು ಮಾಡುತ್ತಾರೆ. ಹಾಗಾಗಿ ದರ್ಭಾಸ್ತರಣದಲ್ಲಿ ಮಲಗಿ ಈ ದಿನದ ರಾತ್ರಿಯನ್ನು ಕಳೆದೆ. ನೋಡಿದರ, ತನ್ನ ಕರ್ತವ್ಯದಲ್ಲಿ ಎಲ್ಲಿ ನಿಂತು ಚ್ಯುತನಾಗದವ ವಿಸಜ ಸಖ, ಜಗತ್ತಿನ ಸಾಕ್ಷಿ, ಜಗತ್ತಿನಲ್ಲಿ ಮಾಡುವಂತಹ ಎಲ್ಲ ಕರ್ಮಗಳಿಗೂ ಪ್ರಚೋದನೆಯನ್ನು ಕೊಡುವಂತಹ ಸೂರ್ಯ ನಾರಾಯಣ ಎಂದಿನಂತೆ ಮೂಡಣ ದಿಕ್ಕಿನಿಂದ ಉದಯಿಸಿ ಬರ್ತಾ ಇದ್ದಾನೆ. ಎದ್ದೆ, ದಾನ ದಕ್ಷಿಣೆ ಯಾವುದೆಲ್ಲ ಕೊಡಬೇಕು ಅದೆಲ್ಲವನ್ನು ಕೊಟ್ಟೆ. ಅಯೋಧ್ಯೆಯಲ್ಲಿರುವಂತಹ ಎಲ್ಲ ಪ್ರಜೆಗಳ ಸಹಿತ ಎಡ ಬಲದಲ್ಲಿ ಭರತ ಶತ್ರುಘ್ನರ ಕೈಯನ್ನು ಹಿಡಿದು ನನ್ನದಾದಂತಹ ತ್ರೇತಾಗ್ನಿಗಳನ್ನು ಸೇರಿಸಿಕೊಂಡು ಸರಯೂ ನದಿಯ ದಡಕ್ಕೆ ಬಂದರೆ ಬ್ರಹ್ಮದೇವ ಅಸಂಖ್ಯವಾದಂತಹ ವಿಮಾನಗಳನ್ನು ಕೆಳಗಿಳಿಸಿದ್ದಾನೆ.
ನನ್ನ ಜೊತೆಗಿರುವಂತಹ ಎಲ್ಲ ಪ್ರಜೆಗಳಿಗೂ ಸಾಂತಾನಿಕ ಅನ್ನುವಂತಹ ಮೋಕ್ಷ ಲೋಕವನ್ನು ಕೊಡುವುದಕ್ಕಾಗಿ ಒಬ್ಬೊಬ್ಬರೇ ವಿಮಾನವನ್ನು ಏರಿ ಸಂತೋಷದಿಂದ ಕಣ್ಮರೆಯಾಗುವುದನ್ನು ನೋಡುತ್ತಾ 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 ಇಬ್ಬರು ಸಹೋದರರ ಕೈಯನ್ನು ಹಿಡಿದು ಒಂದೊಂದೇ ಹೆಜ್ಜೆಯನ್ನು ಮುಂದಿರಿಸ್ತಾ ಇರಿಸ್ತಾ ಸರಯು ನದಿಯಲ್ಲಿ ಮುಳುಗಿ ಕಣ್ಮರೆಯಾಗುವುದಕ್ಕೆ ಸಿದ್ಧನಾಗುತ್ತಾ ಇದ್ದೇನೆ. ಅಸತೋಮ ಸತ್ಯಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮೊದಲನೇದಾಗಿ ಗುರುಗಳಿಗೆ ಧನ್ಯವಾದ ಹೇಳಲಿಕ್ಕಿಲ್ಲ, ಅವರಿಗೆ ದೊಡ್ಡ ಅಭಿವಾದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಪ್ರಸಂಗವನ್ನು ಯಶಸ್ವಿಯಾಗಿ ನಿರ್ವಹಿಸುವುದಕ್ಕೆ ಅವರ ದಾಯಿತ್ವ ತುಂಬಾ ಇದೆ. ಮತ್ತೆ ಸೇರಿರುವಂತಹ ಎಲ್ಲ ಶ್ರೋತೃಗಳಲ್ಲಿ ಒಂದು ವಿಜ್ಞಾಪನೆ, ದಯವಿಟ್ಟು ಎಲ್ಲರೂ ಕೂಡ ಊಟವನ್ನು ಮಾಡಿಯೇ ತೆರಳಬೇಕು. ಮೊದಲಾರ್ಧ ಭಾಗದಲ್ಲಿ ನಮ್ಮನ್ನು ಮುನ್ನಡೆಸಿದಂತಹ ಶ್ರೀಮತಿ ಕಾವ್ಯಶ್ರೀ ಆಚಾರ್ಯ ಅವರಿಗೆ ಯಕ್ಷಶ್ರೀ ಮಂದಿರದ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದ್ವಿತೀಯಾರ್ಧ ಭಾಗದಲ್ಲಿ ಕಟೀಲು ಮೇಳದ ಭಾಗವತರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ನಾವು ತ್ರಿಮಧುರವನ್ನು ಆರಂಭಿಸಿ ಇವತ್ತಿಗೂ ಕೂಡ ನಮ್ಮೊಂದಿಗೆ ಇರುವಂತಹ ಶ್ರೀಯುತ ದೇವರಾಜಾಚಾರ್ಯ ಐಕಳ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಹಿಮ್ಮೇಳದಲ್ಲಿ ನಮ್ಮ ಯಕ್ಷಶ್ರೀ ಹರಿಬಳಗದ ಅದರಲ್ಲಿಬ್ಬರು ಕೂಡ ಪ್ರಧಾನವೇ ಶ್ರೀಯುತ ಪದ್ಮರಾಜ ತಂತ್ರಿಗಳು, ಹಾಗೆ ಸಮರ್ಥರೊಬ್ಬ, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಸತ್ವಕಾಲದಲ್ಲಿ ನಮ್ಮ ಚಿದಾನಂದ ಭಟ್ರೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ತ್ರಿಮಧುರವನ್ನು ಮೂವರು ಎದುರಿಗಿದ್ದಾರೆ, ತ್ರಿಮಧುರದ ರೀತಿಯಲ್ಲಿ ರೆಕಾರ್ಡ್ ಮಾಡ್ತಿದ್ದಾರೆ. ಅಲ್ಲೇ ಅವರ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಪ್ರಸಂಗವನ್ನು ಉತ್ತಮ ರೀತಿಯಲ್ಲಿ ಆಸ್ವಾದಿಸಿದ ಪ್ರಜ್ಞಾವಂತ ಪ್ರೇಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ, ನಾಳೆ ಇದೇ ವೇದಿಕೆಯಲ್ಲಿ ಶ್ರೀ ವಾಸುದೇವ ರಂಗ ಭಟ್ಟರು ಪ್ರಧಾನ ಭೂಮಿಕೆಯಲ್ಲಿ ಇರುವಂತಹ ಕರ್ಣಾಂತರಂಗ ಎನ್ನುವಂತಹ ತಾಳಮದ್ದಲೆ ಪ್ರಸ್ತುತಗೊಳ್ಳಿಕ್ಕಿದ್ದೆ. ಇವತ್ತು ಬಂದವರು ನಾಳೆಯೂ ಬರಬೇಕು, ಕಡೆಯವರೆಗೆ ಇರಬೇಕು, ಉಳಿದವರನ್ನು ಕೂಡ ಕರೆತರಬೇಕು ಎನ್ನುವಂತಹ ವಿಜ್ಞಾಪನೆಯೊಂದಿಗೆ ಭಾಗವತರು ಇವತ್ತಿನ ಪ್ರಸಂಗಕ್ಕೆ ಮಂಗಳ ಹಾರಬೇಕು ಅಂತೇಳಿ ಕೇಳಿದರು. ಇದು ವಿನೋಮಯ ಕಾಲದೇವಿಗೆ ಮಧುರ ಗಾದೆಯ ಬಾಲ ನುಡಿಗಳ ಸುದೆಯ ಸವಿಯಿಂದೆನಿಸಿ ನೀಡುವ ಚತುರ ನೈವೇದ್ಯ ಎಂದು ಬಾಂಧವ ಉಳಿದಿ ಪುರಿ ಮುಂದೆ ನಮ್ಮನ್ನು ಕಾಯ್ದು ಸಲಹಿ. ಇಂದು ಯಕ್ಷ ತ್ರಿಮಧುರ ಕಿದುವೆ ಶುಭದ ಮಂಗಳವೋ ಇಂದು ಯಕ್ಷ ತ್ರಿಮಧುರ ಕಿದುವೆ ಶುಭದ ಮಂಗಳವೋ ದಿನಮೂರರ ಯಕ್ಷ ಹಬ್ಬ ನಮ್ಮ ಮನದ ಮಧುರ
ಕುಮಾರ